ಕ್ಲೋಸಿಂಗ್ ಅನ್ನೋದು ಎಲ್ಲರಿಗೂ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ನಿಜವಾಗಿ ಅದು ಎಲ್ಲ ಹೋಗ್ತಿವಿ ಬರ್ತೀವಿ ಅಂದ್ರೆ ಕ್ಲೋಸಿಂಗ್ ಅಲ್ಲಿ ಮಿಸ್ ಆಗಿ ಏನೇನೋ ಮಾಡ್ಕೊಂಡ್ ಬರ್ತೀವಿ. ಇವತ್ತು ಅದ್ರ ಬಗ್ಗೆ ಮಾತಾಡಕ್ ನಂಗೆ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ನಮ್ಮ ಕಂಪನಿಯ ಹೆಸರು ಬಂದು ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಹೆಮ್ಮೆ ಆಗುತ್ತೆ ನನ್ನ ಕಂಪನಿ ಇದು. ನನ್ನ ಕಂಪನಿಲಿ ನಾನು ಇದ್ದೀನಿ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ. ಹಲವಾರು ಕಂಪ್ನಿಗಳಿದೆ, ಅದ್ರಲ್ಲಿ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ನಮ್ಮ ಕಂಪ್ನಿ. ನಿಜವಾಗ್ಲೂ ತುಂಬಾ 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 ಖುಷಿ ಆಗ್ತಿದೆ ಇಂಥ ಕಂಪನಿಲಿ ನಾನು ಒಬ್ಳು ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗ್ತಿದೆ. ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿ, ಇವ್ರಿಗಂತೂ ತುಂಬ ಹೃದಯದ ಧನ್ಯವಾದ. ಯಾಕೆ ಅಂತ ಹೇಳಿದ್ರೆ 25 ವರ್ಷದ ನೆಟ್ವರ್ಕ್ ಅಲ್ಲಿ ಅವರಿಗೆ ಟ್ಯಾಲೆಂಟ್ ಇರುವಂತವ್ರು. ಜನರಿಗೋಸ್ಕರ ನಾನು ಏನಾದ್ರೂ ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಏನ್ ಕೊಡ್ಬೋದು, ಏನ್ ಕೊಟ್ರೆ ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡಿ ನಮ್ಗೆ ಆಯುರ್ವೇದ ಅನ್ನೋ ಒಂದು ಇದನ್ನ ಕೊಟ್ಟಂತ ಮಹಾನ್ ಶಕ್ತಿ ಅಂತ ಹೇಳ್ಬೋದು. ಎಲ್ಲರ ಮನೆಯಲ್ಲಿ ಮನದಲ್ಲಿ ದೇವಸ್ಥಾನ ತುಂಬಿರುವಂತ ನಮ್ಮ ಪ್ರೀತಿಯ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ನಮ್ಮ RK ರೈಸ್ ನಮ್ಮಂತ ಕಟ್ಟಿ ಬೆಳೆಸಿದಂತ ಮಹಾನ್ ಶಕ್ತಿ ಇವರು. ಇವರ ಜೊತೆಲಿ ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆಯಲ್ಲಿ ನಿಂತಿರೋದು ನಿಜವಾಗ್ಲೂ ನೋಡಕ್ಕೆ ಒಂದು ಚಂದ ಅನ್ಸುತ್ತೆ. ಇವರಿಬ್ಬರ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾವು ನೀವೆಲ್ಲ ಝೂಮ್ ಅಲ್ಲಿ ಮನೇಲೆ ಕೂತಿದೀವಿ, ಯಾರು ಎಲ್ಲೆಲ್ಲೋ ಇದ್ದೀವಿ, ಯಾವ ಊರಲ್ಲೋ ಇದ್ದೀವಿ, ನಾವೆಲ್ಲ ಇವತ್ತು ಒಬ್ರು ಮುಖ ಒಬ್ಬರನ್ನ ನೋಡ್ತಾ ಝೂಮ್ ಅಲ್ಲಿ ಕೂತು ಮಾತಾಡ್ಬೋದು ಅನ್ನೋದಕ್ಕೆ ನಮಗೆಲ್ಲ ಒಂದು ಝೂಮ್ ಮಾಡಿ ಒಂದು ಎಜುಕೇಶನ್ ನ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದ ಸಂತೋಷ್ ಸರ್. ಓಕೆ, ವೆಲ್ಕಮ್ ಟು ಟ್ರೈನಿಂಗ್ ಪ್ರೋಗ್ರಾಮ್. ನಾವು ತುಂಬಾ ತಪ್ಪುಗಳನ್ನ ಮಾಡ್ತೀವಿ. ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್. ನಾವು ಒಂದು ಮೀಟಿಂಗ್ಗೆ ಹೋಗ್ಲಿ, ಟ್ರೈನಿಂಗ್ಗೆ ಹೋಗ್ಲಿ, ನಮ್ಮ ಫೋನ್ ನಾವು ಫಸ್ಟ್ ಸ್ವಿಚ್ ಆಫ್ ಮಾಡಿ ಹೋಗ್ಬೇಕು. ನಮಗೇನ್ ಅಂತ ಒಂದು ಇಂಪಾರ್ಟೆಂಟ್ ಕರೆಗಳು ಬರೋದಿಲ್ಲ. ನಾವು ಹೋಗುವಾಗ ಹೇಳ್ಬಿಟ್ಟು ಹೋಗಿರ್ತೀವಿ, ನಾವೊಂದ್ ಮೀಟಿಂಗ್ ಹೋಗ್ತಾ ಇದೀವಿ, ಟ್ರೈನಿಂಗ್ ಹೋಗ್ತಾ ಇದೀವಿ ಅಂತ ಹೇಳಿ. ಹಾಗಾಗಿ ನಾವು ಮೊಬೈಲ್ ನ ಸ್ವಿಚ್ ಆಫ್ ಮಾಡಿಟ್ಟು ಹೋಗ್ಬೇಕು. ಅದ್ರಿಂದ ತುಂಬಾ ಎಡವಟ್ಗಳನ್ನ ಮಾಡ್ಕೊಳ್ತೀವಿ. ನಾವೇ ತಪ್ಪು ಮಾಡ್ತೀವಿ ಅಂದಾಗ ನಾವು ಕರ್ಕೊಂಡು ಹೋಗಿರೋಂತ ನಾವು ಹೊಸ ಜನನ ಕರ್ಕೊಂಡು ಹೋಗಿರ್ತೀವಿ, ಅವರು ಕೂಡ ಅದೇ ಎಡವಟ್ಗಳನ್ನ ಮಾಡ್ತಾರೆ. ನಾವು ಮೊಬೈಲ್ ನ ಸೈಲೆಂಟ್ ಮಾಡಿ ಅಥವಾ ಸ್ವಿಚ್ ಆಫ್ ಮಾಡಿ ಅದನ್ನ ಹೀಗೆ ಮುಚ್ಚಿ ಇಡೋದು ತುಂಬಾನೇ ಒಳ್ಳೇದು. ಯಾಕೆಂದ್ರೆ ಅದರಿಂದ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಫೋನ್ ಬಂದಾಗ ಒಬ್ಬೊಬ್ರು ಅಲ್ಲಿಂದಾನೇ ಅಲೋ 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 ಅನ್ಕೊಂಡು ಎದ್ದು ಹೋಗ್ತಾ ಇರ್ತಾರೆ. ಎಲ್ಲರ ಗಮನ ಆ ಕಡೆ ಹೋಗ್ತದೆ. ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಮಾಡಿ ನಮ್ಗೆ ಟ್ರೈನಿಂಗ್ ಕೊಡಕ್ಕೆ ಅಂತ ಕರೆದಿರ್ತಾರೆ, ಇವ್ರ ಗಮನ ಎಲ್ಲ ಆ ಕಡೆ ಹೋಗುತ್ತೆ. ಹಂಗಾಗಿ ಮೊಬೈಲ್ ಫೋನ್ ನ ಎಲ್ಲೇ ಹೋಗ್ಲಿ, ಯಾವ್ದೊಂದು BOPಗೆ ಹೋಗ್ಲಿ, ಟ್ರೈನಿಂಗ್ ಹೋಗ್ಲಿ, ಮೀಟಿಂಗ್ ಹೋಗ್ಲಿ, ನಾವು ಮೊಬೈಲ್ ನ ಸೈಲೆಂಟ್ ಅಥವಾ ಸ್ವಿಚ್ ಆಫ್ ಮಾಡಿಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಾವ್ ಅವ್ರು ಏನೇ ಹೇಳ್ತಾ ಇದ್ರು ನಾವು ತುಂಬಾ ಇಂಪಾರ್ಟೆಂಟ್ ಇಂದ ಕೇಳ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ ತಲೆ ಒಳಗಡೆ ಏನೋ 108 ಆಲೋಚನೆಗಳನ್ನ ಇಟ್ಕೊಂಡು, ಏನೋ ಮನೆ ಪರಿಸ್ಥಿತಿ, ಏನೋ ಪ್ರಾಬ್ಲಮ್ ನ ಇಟ್ಕೊಂಡು ನಾವು ಮೀಟಿಂಗ್ ಹೋಗಿ ಕೂತ್ಕೊಂಡಾಗ ಅವ್ರು ಏನ್ ಹೇಳ್ತಾರೆ ಅನ್ನೋದು ನಮ್ ತಲೆ ಒಳಗ್ ಹೋಗೋದೇ ಇಲ್ಲ. ಅದ್ರಿಂದ ನಾವ್ ಯಾವತ್ತೇ ಒಂದು ಟ್ರೈನಿಂಗ್ ಮೀಟಿಂಗ್ ಹೋಗುವಾಗ ನಮ್ಮ ಕಷ್ಟನ ಏನೇ ಇದ್ರು ಅದನ್ನ ಮನೇಲೆ ಬಿಟ್ಬಿಟ್ಟು ಹೋಗುವಂತದ್ದು ತುಂಬಾ ಒಳ್ಳೇದು. ಅಲ್ಲಿ ಏನ್ ಹೇಳ್ತಾರೆ ಅದು ನಮ್ಮ ತಲೆ ಒಳಗಡೆ ಹೋಗುತ್ತೆ. ಯಾಕೆಂದ್ರೆ ನಾವು ತುಂಬಿರೋ ಲೋಟದಲ್ಲಿ ನೀರ್ ತುಂಬಿಟ್ಟಾಗ ಏನಾಗುತ್ತೆ, ಎಲ್ಲ ಚೆಲ್ಲೋಗುತ್ತೆ. ಅದಕ್ಕೋಸ್ಕರ ನಾವೇನೋ ತಲೆ ಒಳಗಡೆ ಇಟ್ಕೊಳ್ದೇನೆ ಹೋಗೋದು ತುಂಬಾನೇ ಇಂಪಾರ್ಟೆಂಟ್. ಹಾಗೆ ಡೈರಿ ತಗೊಂಡ್ ಹೋಗೋದಂತೂ ಇನ್ನೂ ಇಂಪಾರ್ಟೆಂಟ್. ಅವ್ರು ಏನೇ ಹೇಳ್ತಾ ಇದ್ರು ಅದನ್ನ ನಾವು ಬರ್ಕೊಂಡಾಗ ಮತ್ತೆ ಅದನ್ನ ಕೇಳಿ ತಿಳ್ಕೊಳಕ್ಕೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಓಕೆ, ನಾವೀಗ ಹೋಗ್ತೀವಿ, ಒಬ್ರು ಮನೆಗೆ ಹೋಗ್ತೀವಿ, ಅವರಿಗೆ ನಾವು ನಮ್ಮ ಕಂಪ್ನಿ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳ್ತೀವಿ. ಹೇಳಾದ್ಮೇಲೆ ತುಂಬಾ ಅವರಿಗೆ ತಲೆ ತಿನ್ನಕ್ ಹೋಗ್ಬಾರ್ದು. ಸರ್, ನಾನ್ ಮಾತಾಡಿದ್ದು ಇಷ್ಟೊತ್ತು ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ನಾನ್ ಮಾತಾಡಿದ್ರಲ್ಲಿ ಏನ್ ಇಷ್ಟ ಆಯ್ತು ಸರ್ ನಿಮ್ಗೆ? ಬಿಸ್ನೆಸ್ ಯಾವಾಗ್ಲಿಂದ ಶುರು ಮಾಡ್ತೀರಾ ಸರ್? ಕ್ಯಾಶ್ ಕೊಡ್ತೀರಾ ಅಥವಾ ಫೋನ್ ಪೇ ಮಾಡ್ತೀರಾ? ಇಷ್ಟು ಕೇಳಿ ಅಲ್ಲಿಂದ ನಾವು ಎದ್ದು ಬಂದ್ಬಿಡ್ಬೇಕು. ಸರ್ ನೀವು ಜಾಯ್ನ್ ಆಗಿ, ಸರ್ ನೀವು ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ನಾವು ಅವ್ರ ತಲೆ ತಿನ್ಕೊಂಡು ಅಲ್ಲೇ ಕುತ್ಕೋಬಾರ್ದು. ಯಾಕೆಂದ್ರೆ ನಾವು ಹೇಳಕ್ ಹೋಗಿರೋದು ಕೋಟ್ಯಾಂತರ ರೂಪಾಯಿ ಪ್ರಾಡಕ್ಟ್ ಅಲ್ವಾ? ಅದ್ರಲ್ಲಿ ನಾವ್ ಯಾಕೆ ಅವ್ರಿಗೆ ಹೋಗಿ ಒಂಥರ ಗಿಂಜುತ್ತಾ ನಿಂತ್ಕೋಬೇಕು? ಏನು ಇಲ್ಲ, ಓದ್ಕೊಡ್ದೆ ನಾವ್ ಹೇಳಿದ್ವಾ, ಅವ್ರ ಹತ್ರ ಕೇಳಿದ್ವಾ, ಅಲ್ಲಿಂದ ಎದ್ದು ಹೊರಟು ಬಂದ್ವಾ, ಆಗ ಮಾತ್ರ ನಮಗೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ನಾವು ಅವ್ರ ಹತ್ರ ಗೆಂಜುತ್ತಾ ಕುತ್ಕೊಂಡ್ರೆ ಅವರು ನಮ್ಗೆ ಕೇವಲವಾಗಿ ನೋಡ್ತಾರೆ. ಅದ್ರಿಂದ ಜಾಸ್ತಿ ಅವ್ರಿಗೆ ತಲೆ ತಿನ್ನೋಕ್ ಹೋಗ್ಬಾರ್ದು. ಸರ್ ಯಾವಾಗ ಜಾಯಿನ್ ಆಗ್ತೀರಾ? ಬಿಸ್ನೆಸ್ ಯಾವಾಗ್ಲಿಂದ ಶುರು ಮಾಡ್ತೀರಾ ಸರ್? ಫೋನ್ ಪೇ ಮಾಡ್ತೀರಾ? ಕ್ಯಾಶ್ ಕೊಡ್ತೀರಾ? ಇಷ್ಟ ಹೇಳಿ ನಾವ್ ಅಲ್ಲಿಂದ ಎದ್ದು ಹೊರಟು ಬಂದ್ಬಿಡ್ಬೇಕು. ಓಕೆ, ನಮ್ಗೆ ನಿಮ್ಗೆಲ್ಲರಿಗೂ ವಿಸ್ಟಾರ್ ವೆಲ್ನೆಸ್ ಅನ್ನೋ ಒಂದು ಕಂಪ್ನಿ ಸಿಕ್ಕಿದೆ, ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅದ್ ಇಲ್ಲದೆ ಹೋಗಿದ್ರೆ ನಮಗ್ ಬೇರೆ ಯಾವ
ಒಂದು ಚಾಯ್ಸ್ ಇತ್ತು, ಯಾವ ಬೇರೆ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಬೇರೆ ಯಾವ್ದ್ರದ್ದು ಏನ್ ನಮಗ್ ಸಿಗ್ತಾ ಇತ್ತು ಅದರಿಂದ ನಾವು ಬೆಳೀತಿದ್ವಿ. ಈಗ ನಮ್ಗೆ ಸಿಕ್ಕಿರೋದು ವಿ ಸ್ಟಾರ್ ವೆಲ್ನೆಸ್ ಅನ್ನೋ ಒಂದು ಕಂಪ್ನಿ, ನಮ್ಗೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅದ್ ಇಲ್ಲದೆ ಹೋಗಿದ್ರೆ ನಾವು ನೀವೆಲ್ಲ ಏನ್ ಮಾಡ್ಬೇಕಿತ್ತು? ಓಕೆ, ಅಂತ ಬಿಸ್ನೆಸ್ ಯಾವ್ದಿದೆ ನಮ್ಮ ಕನ್ಸು ನನಸ್ ಮಾಡ್ಕೊಳ್ಳಿಕ್ಕೆ? ನಾವೀಗ ಒಬ್ರು ಮನೆಗೆ ಹೋಗಿ ಕೂತ್ಕೊಳ್ತೀವಿ, ಒಬ್ರು ಸರ್ ಮುಂದೆ ಮೇಡಮ್ ಮುಂದೆ ಕೂತ್ಕೊಂಡಿರ್ತೀವಿ. ಫಸ್ಟ್ ನಾವು ಅವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಅವರ ಬಗ್ಗೆ ನಾವು ಚೆನ್ನಾಗಿ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಮನೆಗೆ ಹೋಗಿರ್ಬೇಕು. ಮತ್ತೆ ಅವ್ರ ಮನೆಗೆ ಹೋದಾಗ ಫಸ್ಟ್ ನಾವು ನಮ್ಮ ಕಂಪ್ನಿ ಬಗ್ಗೆನೆ ಅಥವಾ ನಮ್ಮ ಇದ್ರ ಬಗ್ಗೆನೆ ನಾವ್ ಹೇಳ್ಕೊಳಕ್ ಹೋಗ್ಬಾರ್ದು. ಫಸ್ಟ್ ಅವ್ರನ್ನ ಕೇಳಿ ತಿಳ್ಕೊಬೇಕು. ಸರ್ ನೀವ್ ಏನ್ ಕೆಲ್ಸ ಮಾಡ್ತಾ ಇದ್ದೀರಾ, ಯಾವ ಜಾಬ್ ಅಲ್ಲಿ ಇದ್ದೀರಾ, ಗೌರ್ಮೆಂಟ್ ಕೆಲ್ಸನಾ ಅಥವಾ ಪ್ರೈವೇಟಾ ಅಥವಾ ಬಾಡಿಗೆ ಮನೇಲಿ ಇದ್ದೀರಾ ಅಥವಾ ಸ್ವಂತ ಮನೇಲಿ ಇದ್ದೀರಾ, ಫ್ಯಾಮಿಲಿ ಇದೆಯಾ, ಮಕ್ಳಿದಾರ, ಓದ್ತಿದಾರ, ಮದ್ವೆ ವಯಸ್ಸಿಗೆ ಬಂದಿದಾರ, ಇದ್ರೆಲ್ಲ ನಾವು ಅವರಿಂದ ಕೇಳಿ ತಿಳ್ಕೊಂಡಾಗ ಅವ್ರ ಬಗ್ಗೆ ನಾವು ವಿಚಾರಿಸಿದಾಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ, ನಮ್ ಬಗ್ಗೆ ಇಷ್ಟೊಂದ್ ತಾಳ್ಮೆಯಿಂದ ವಿಚಾರಿಸ್ತಿದಾರಲ್ಲ ಅಂತೇಳಿ. ಫಸ್ಟ್ ನಾವು ಅವ್ರ ಬಗ್ಗೆ ಚೆನ್ನಾಗಿ ಕೇಳಿ ತಿಳ್ಕೊಬೇಕು. ತಿಳ್ಕೊಂಡ್ ಮೇಲೆ ನಾವ್ ಹೇಳ್ಬೇಕು, ಸರ್ ನಿಮ್ಗೆ ಇಷ್ಟು ವರ್ಷದಿಂದ ಈಗ 25 ವರ್ಷ ಆಯ್ತು ಅಂತೀರಾ, ಊರಿಂದ ಬಂದು ಬ್ಯಾಂಗ್ಳೂರಲ್ಲೇ ಮನೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀನಿ ಅಂತೀರಲ್ಲ ಸರ್, ಯಾಕ್ ಸರ್ ಒಂದ್ ಒಳ್ಳೆ ಮನೆ ಮಾಡ್ಕೋಬೇಕು ಅಂತ ಆಸೆ ಇಲ್ವಾ ನಿಮ್ಗೆ? ನಿಮ್ದೇ ಸ್ವಂತ ಒಂದ್ ಮನೆ ಕಟ್ಬೇಕು ಅಂತ ಆಸೆ ಇಲ್ವಾ ಸರ್? ನಿಮ್ದೇ ಒಂದು ಕಾರ್ ತಗೋಬೇಕು ಅಂತ ಆಸೆ ಇಲ್ವಾ ಸರ್? ಅಥವಾ ಹೊರಗಡೆ ಟ್ರಿಪ್ ಹೋಗ್ಬೇಕು, ನಿಮ್ಮ ಹೆಂಡತಿ ಮಕ್ಳನ್ನ ಒಂದು ಹೊರಗಡೆ ಟ್ರಿಪ್ ಕರ್ಕೊಂಡ್ ಹೋಗ್ಬೇಕು, ಫ್ಲೈಟ್ ಅಲ್ಲಿ ಹೋಗ್ಬೇಕು ಅನ್ನೋ ಆಸೆ ಕನ್ಸುಗಳು ನಿಮ್ಗೆ ಇಲ್ವಾ ಸರ್ ಅಂತ ಅವಾಗ ನಾವು ಅವ್ರನ್ನ ಕೇಳ್ಬೇಕು. ಹೇಳ್ಬೋದು, ಸರ್ ನಿಮ್ಗೆ ಮಗಳನ್ನ ಮದ್ವೆ ಮಾಡ್ಬೇಕು ಅಂತಿದ್ದೀರಾ ಸರ್, ಅವ್ರ ಮಗಳನ್ನ ಮದ್ವೆ ಮಾಡ್ಬೇಕೆ ನಿಮ್ಗೆ ಹಣ ಬೇಡ್ವಾ ಸರ್? ಎಷ್ಟು ಒಂದು ಹೆಣ್ಮಗಳನ್ನ ನಾವ್ ಮದ್ವೆ ಮಾಡಿ ಕಳಿಸ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಲ್ವಾ ಸರ್? ಅಥವಾ ಮಗನ್ಗೆ ಒಂದು ಎಜುಕೇಶನ್ ಕೊಡ್ಬೇಕಾದ್ರೆ ಖರ್ಚಿದೆ ಅಲ್ವಾ ಸರ್ ಅಂತ ಕೇಳ್ಬೇಕು. ಹೇಳ್ಬೋದು, ಸರ್ ನಮ್ಮಲ್ಲಿ ಒಬ್ರು ಸರ್ ಇದ್ದಾರೆ ಸರ್, ಚಿಕ್ಕಮಂಗ್ಳೂರವ್ರೆ ಸರ್, ನಮ್ಮ ಸಂತೋಷ್ ಶೆಟ್ಟಿ ಅಂತ ಸರ್ ಅವ್ರ ಹೆಸರು, ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ ಸರ್, ಅವ್ರು ಒಂದು ಅವ್ರ ಮಗಳಿಗೆ ಹೇಳ್ತಾ ಇರ್ತಾರೆ ಸರ್, ಯಾವತ್ತೂನು ಅವ್ರ ಹೆಂಡತಿ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಾರೆ ಸರ್. ಅವ್ರು ಹೇಳ್ತಾರೆ ಸರ್, ನನ್ ಮಗಳಿಗೆ ಮದ್ವೆ ಮಾಡ್ಬೇಕು ಅಂದ್ರೆ ನನ್ ಮಗಳ ಅಕೌಂಟ್ ಅಲ್ಲಿ ಕೋಟಿ ದುಡ್ಡು ಇರ್ಬೇಕು, ಆ ಕೋಟಿ ದುಡ್ಡು ನೋಡ್ರೆ ನನ್ ಮಗಳನ್ನ ಮದ್ವೆ ಮಾಡ್ಕೊಂಡು ನನ್ ಅಳಿಯ ನನ್ ಮನೆಗ್ ಬರ್ಬೇಕು, ನನ್ ಮಗಳನ್ನ ಗೊಂಬೆ ತರ ಮಹಾರಾಣಿ ತರ ಅವ್ನ್ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಿರ್ತಾರೆ ಸರ್. ಇದೇ ತರ ಆಸೆ ನಿಮ್ಗಿಲ್ವಾ ಸರ್? ನಿಮ್ಗೂ ಅವಳು ಮಗಳಿದ್ದಾಳಲ್ವಾ ಸರ್? ಅವ್ರನ್ನ ಮದ್ವೆ ಮಾಡಿ ಕಳಿಸುವಾಗ ನಿಮ್ಗೂ ಇದೇ ತರ ಆಸೆಗಳಿರಲ್ವಾ ಸರ್? ನಿಮ್ಗ್ ಆಸೆನ ಹೇಗ್ ಸರ್ ನೀವ್ ಪೂರೈಸ್ಕೋತೀರಾ? ನೀವ್ ಮಾಡೋ ಕೆಲ್ಸದಲ್ಲಿ ಇದು ಸಾಧ್ಯನಾ? ಇದು ನಿಮ್ ಕೈಯಿಂದ ಆಗತ್ತಾ ಸರ್? ಸರ್ 1 ವರ್ಷದಿಂದ 5 ವರ್ಷ ನಮ್ಗೆ ಟೈಮ್ ಕೊಡಿ ಸರ್, ನಮ್ ಜೊತೆ ನಿಲ್ಲಿ ಸರ್, ನೀವು ನಿಮ್ಮ ಆಸೆನ ನಾವು ನೆರವೇರಿಸುತ್ತೀವಿ ಸರ್ ಖಂಡಿತ ಅಂತ ಭರವಸೆ ಕೊಡ್ಬೇಕು. 6 ತಿಂಗಳಲ್ಲಿ ನಿಮ್ಗೆ ಮನೆ ಕೊಡಿಸ್ಬಿಡ್ತೀವಿ, 6 ತಿಂಗಳಲ್ಲಿ ನಿಮ್ಗೆ ಕಾರ್ ಕೊಡಿಸ್ಬಿಡ್ತೀವಿ, 6 ತಿಂಗಳಲ್ಲಿ ನಿಮ್ಮನ್ನ ಮೇಲೆ ಎತ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಕ್ಕೆ ಹೋಗ್ಬಾರ್ದು ಸರ್. 1 ರಿಂದ 5 ವರ್ಷ ನೀವು ನಮ್ ಜೊತೆ ನಿಲ್ಲಿ ಸರ್, ನಾವು ಸಪೋರ್ಟ್ ಮಾಡ್ತೀವಿ ಸರ್ ನಿಮ್ಗೆ. ನೀವು ನಮ್ ಜೊತೆ ನೀವು ಮಾಡೋಂತ ಕೆಲ್ಸನ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಸರ್, ನಾವ್ ಖಂಡಿತ ಸಪೋರ್ಟ್ ನಿಮಗ್ ಮಾಡ್ತೀವಿ. ನೀವೇನ್ ಆಸೆ ಇಟ್ಕೊಂಡಿದೀರಾ, ನೀವೇನ್ ಕನ್ಸು ಇಟ್ಕೊಂಡಿದೀರಾ, ನಿಮ್ ಮಕ್ಕಳನ್ನ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀರಾ, ಅದಕ್ಕೆಲ್ಲ ನಾವು ಕೈ ಜೋಡಿಸ್ತೀವಿ ಸರ್. ಯಾಕೆಂದ್ರೆ ಸರ್ ಬಂದಿರೋದ್ರಲ್ಲಿ ನಮ್ಮಲ್ಲಿ ನಾವೇ ಕಣ್ಣಾರೆ ನೋಡ್ತಿದೀವಿ ಸರ್, 1 ರಿಂದ 5 ವರ್ಷದಲ್ಲಿ ಡಬಲ್ ಅಫ್ಟೇರ್ ಮನೆ ಕಟ್ಟಿರೋರು ಇದಾರೆ ಸರ್, BW ಕಾರ್ ತಗೊಂಡಿರೋರು ನಮ್ ಕಣ್ ಮುಂದೆನೆ ಇದಾರೆ ಸರ್. ನೀವ್ ಯಾಕೆ ಸರ್ ಮಾಡ್ಬಾರ್ದು? ಈಗ ನನ್ ಲೈಫ್ ಸ್ಟೈಲ್ ಈ ತರ ಇತ್ತು ಸರ್, ನಾನೊಂದ್ ಆಟೋದಲ್ಲಿ ಕೆಲ್ಸ ಮಾಡ್ತಾ ಇದ್ದೆ ಅಥವಾ ಟೈಲರಿಂಗ್ ಮಾಡ್ತಾ ಇದ್ದೆ, ಅದನ್ನ ಮಾಡ್ಕೊಂಡು ನಾನು ಈ ಕೆಲ್ಸ ಮಾಡ್ತಾ ಇದ್ದೀನಿ ಸರ್. ಇದ್ರ ಜೊತೆಗೆ ನಾನು ವಿ ಸ್ಟಾರ್ ನ ಮಾಡಿ ಇಷ್ಟು ಹಣನ ಗಳಿಸಿದೀನಿ, ನಿಮ್ ಕೈಲಿ ಯಾಕೆ ಸರ್ ಆಗಲ್ಲ ಅಂತ ಹೇಳಿ ನಾವು ಅವರಿಗೆ ಆಮೇಲೆ ಅವ್ರ ಮನ್ಸಲ್ಲಿ ನಾವು ನಿಲ್ಲೋ ರೀತಿ ಮಾಡ್ಬೋದು. ಈಗ ಅಲ್ದಿದ್ರೆ ಮತ್ತೆ ಯಾವಾಗ? ಹಿಂದೆ ಎಲ್ಲ ಪ್ಲಾಸ್ಟಿಕ್ ಬಳಕೆ ಆಗ್ತೈತು, ಆಗ ಹಿಂದೆ ಎಲ್ಲ ಭೂಮಿಗೆ ಒತ್ತು ಕೊಡ್ತಾ ಇದ್ರು ಜಾಸ್ತಿ ಜನ. ಮತ್ತೆ ಹಿಂದೆ ಎಲ್ಲ ಎಂತ STD ಬೂತ್ಗಳಿತ್ತಲ್ವಾ, ಎಷ್ಟೋ ವರ್ಷದಲ್ಲಿ ನಾನು STD ಬೂತ್ ಅಲ್ಲಿ ಕಾಯಿನ್ ಹಾಕಿ ಫೋನ್ ಮಾಡಿದೀನಿ. ಆ ಟೈಮಲ್ಲೆಲ್ಲ ನಮ್ ಕೈಲೆಲ್ಲ ಮೊಬೈಲ್ ಇರ್ಲೇ ಇಲ್ಲ. ಆ ಕಾಯಿನ್ ಎಷ್ಟು ಜನ ಕ್ಯೂ ನಿಂತ್ಕೊಳ್ಳೋರು, ಆ STD ಬೂತ್ ಅಲ್ಲಿ ಹೋಗಿ 100 ರೂಪಾಯಿ ಕಾಯಿನ್ ಚೇಂಜ್ ಮಾಡಿಸ್ಕೊಂಡು ಹೋಗಿ ನಿಂತ್ಕೊಳ್ಳೋರು. 1 ಸೆಕೆಂಡ್ ಅದು ರೈ ಅಂತ ಓಡ್ತಾ ಇರೋದು, ಕಾಯಿನ್ ಪಟ 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 ಅಂತ ಆಗ್ತಾ ಇರೋ ಆ ತರ ಎಲ್ಲ ಇದ್ದಿದ್ದು. ಈಗೆಲ್ಲ ಎಷ್ಟು ಬದ್ಲಾಗಿದೆ ಅಲ್ವಾ? ಆಗ ಹಿಂದೆ ಅದಕ್ಕೆ ಒತ್ತು ಕೊಡ್ತಾ ಇದ್ರು, ಈಗೆಲ್ಲ ಜನರೇಷನ್ ತುಂಬಾನೇ ಬದ್ಲಾಗಿದೆ. ಈಗೆಲ್ಲ ನೋಡಿ ನಮ್ಮ ಪ್ರಾಡಕ್ಟ್ ಗೆ ಜನ ಮುಗಿ ಬೀಳುವಂತ ಸಮಯ ಬಂದಿದೆ. ಯಾಕೆ ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದಾನೆ. ಹಿಂದೆಲ್ಲ ಆರೋಗ್ಯ ಅವ್ರಿಗೆ ಏನು ಎಡವಟ್ಟುಗಳು ಆಗ್ತಾ ಇರ್ಲಿಲ್ಲ, ಯಾಕೆಂದ್ರೆ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ಅವ್ರು ತಿನ್ನೋಂತ ಆಹಾರ ಇರ್ಬೋದು, ಅವ್ರ ನಡ್ಬಂದ್ ಪದ್ಧತಿಗಳಿರ್ಬೋದು, ಅದೆಲ್ಲ ಅವ್ರ ಆರೋಗ್ಯನ ಚೆನ್ನಾಗಿಟ್ಟಿದ್ರು. ಅವ್ರ ಆರೋಗ್ಯ ಕೆಡಿಸ್ಕೊಳ್ತಿದ್ರೆ 6 ವರ್ಷಕ್ಕೊಂದ್ಸಲ 10 ವರ್ಷಕ್ಕೊಂದ್ಸಲ ಅಂತ ನಂಗೆ ಹುಷಾರಿಲ್ಲ ಜ್ವರ ಅಂತ ಮಲಗ್ತಿದ್ದು. ಆದ್ರೆ ಇವಾಗ ಹಂಗಲ್ಲ,
ಇವಾಗ ದಿನ 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 ಬೆಳಗಾದ್ರೂ ಮನೇಲಿ ಕಾಯಿಲೆ ತುಂಬಿರೋರೇ ಜಾಸ್ತಿ. ಒಂದಿಷ್ಟು ದುಡ್ಡು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಮುಡಿಯಷ್ಟು ಮಾತ್ರೆಗಳಂತೂ ನಮ್ಮ ಮನೇಲಿ 4 ಗಂಟೆ ಇದ್ದೇ ಇರ್ತದೆ. ಅದನ್ನೆಲ್ಲ ಹೋಗ್ಲಾಡ್ಸಕ್ಕೆ ನಮ್ಮಲ್ಲಿ ಕೆಮ್ಮಿಂದ ಕ್ಯಾನ್ಸರ್ ವರ್ಗು ಒಳ್ಳೆ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ಗಳಿದೆ ಸರ್. ಇದ್ರಿಂದ ಯಾವುದೇ ಕಾಯಿಲೆ ಇದ್ರೂ ನಾವು ಹುಷಾರ್ ಮಾಡ್ಕೋಬಹುದು. ಅದೇ ಇದ್ರಿಂದ ಸಾವ ಇಲ್ಲ ಅಂತ ನಾವ್ ಹೇಳಲ್ಲ, ಆದ್ರೆ ಇದನ್ನ ತಗೊಂಡು ಇವತ್ತು ಸಾಯೋನು ಇನ್ನು 2 ವರ್ಷ ಮುಂದೆ ಸಾಯ್ಬೋದಲ್ವಾ ಸರ್, ಇನ್ನ 10 ವರ್ಷ ಮುಂದೆ ಬದುಕ್ಬೋದಲ್ವಾ. ಕೆಮ್ಮಿಗಿದೆ, ಕ್ಯಾನ್ಸರ್ಗಿದೆ, ಪ್ರತಿ ಒಂದಕ್ಕೂ ಇದೆ. ಶುಗರ್, BP, ಥೈರಾಯ್ಡ್, ಪೈಲ್ಸ್, ಜಾಯಿಂಟ್ ಪೇನ್, ಪ್ರತಿ ಒಂದ್ ಕಾಯಿಲೆಗೂ ನಮ್ಮಲ್ಲಿ ಪ್ರಾಡಕ್ಟ್ ಇದೆ ಸರ್. 100% ರಿಸಲ್ಟ್ ಇರುವಂತ ಪ್ರಾಡಕ್ಟ್. ಇವತ್ತು 7 ವರ್ಷ ಆಗಿದೆ ಕಂಪ್ನಿ ಶುರುವಾಗಿ, 8ನೇ ವರ್ಷ ನಡೀತದೆ. ತಗೊಂಡು ಪ್ರತಿಯೊಬ್ಬ ಮನುಷ್ಯನು ಒಳ್ಳೊಳ್ಳೆ ರಿಸಲ್ಟ್ ಬಂದಿರೋರು ಇದಾರೆ ಸರ್ ಅಂತ ಹೇಳಿ ನಾವು ಅವರಿಗೆ ಹೇಳ್ಬೋದು. ಸಮಾಜದಲ್ಲಿ 2 ತರದ ವರ್ಗ ಇದೆ. ಒಂದು ಒಳ್ಳೆ ಕೆಲಸ ಮಾಡಿ ಸಂಪಾದನೆ ಮಾಡುವುದು, ಇನ್ನೊಂದು ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡ್ಬೋದು. ಈಗಿನ ಕಾಲದಲ್ಲಿ ಹಾಲ್ ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ವಿಷ ಕುಡ್ದ ಮಕ್ಳು ಬದುಕದುಂಟ, ಹಾಲ್ ಕುಡ್ದ ಮಕ್ಳೇ ಬದುಕದಿಲ್ಲ, ಸತ್ತೋಗ್ತಾ ಇದಾರೆ. ಅಂತದ್ರಲ್ಲಿ ನಾವು ತಪ್ಪು ದಾರಿ ಹಿಡ್ಕೊಂಡ್ ಹೋಗ್ತಿವಿ ಅಂದ್ರೆ ಅದು ನಿಜವಾಗ್ಲೂ ನಮ್ಗೆ ತುಂಬಾ ತುಳ್ಕ ಬರುತ್ತಾ? ಲೈಫ್ ಅಲ್ಲಿ ನಾವು ಬೆಳೆಯಕ್ ಆಗಲ್ಲ. ಈಗ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲ್ಸನೇ. ಒಂದ್ ವ್ಯಕ್ತಿನ ನಾವು ಕಾಯಿಲೆ ಬಿದ್ದಿರುವಂತ ವ್ಯಕ್ತಿನ ಹುಷಾರ್ ಮಾಡ್ತಾ ಇದೀವಿ, ಅವರು ನಮಗೆ ಹುಷಾರಾದ್ಮೇಲೆ ಕೈ ಎತ್ತಿ ಮುಗಿತಾ ಇದ್ದಾರೆ, ದೇವ್ರು ಅಂತ ಇದ್ ಮಾಡ್ತಿದ್ದಾರೆ ಅಂದ್ರೆ ನಾವು ಒಳ್ಳೆ ಕೆಲ್ಸನ ಮಾಡ್ತಾ ಇರೋದು. ಕೆಟ್ಟ ಕೆಲ್ಸ ಅಂತೂ ನಾವು ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಇದನ್ನ ಮಾಡ್ಬೋದು ಅಂತ ನಾವು ಅವ್ರಿಗೆ ಹೇಳ್ಬೋದು. ಈಗ ಯಾವ್ದ್ರಲ್ಲಿ ಕೆಮಿಕಲ್ ಇಲ್ಲ, ಪ್ರತಿ ಒಂದು ವಸ್ತುನು ಕೆಮಿಕಲ್ ಇದ್ದೇ ಇದೆ. ನಾವು ತಿನ್ನುವಂತ ಆಹಾರ ಇರ್ಬೋದು, ಈಗಂತೂ ಗೋಬಿ ಮಂಚೂರಿ, ಪಾನಿಪುರಿ, ಪಿಜ್ಜಾ, ಬರ್ಗರ್ ಅಂತೆಲ್ಲ ನಾವು ತಿನ್ನೋದಲ್ದೆ ತಗೊಂಡೋಗಿ ನಮ್ಮ ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು ನಾವು ತಿನ್ನಕ್ ಕೊಡ್ತೀವಿ. ಐಸ್ ಕ್ರೀಮು ಪಾರ್ಲರ್ಗಳಿಗೆ ಹೋಗಿ ನಾವು ತಿನ್ನೋದಲ್ಲೇ ಮಕ್ಳಿಗೂ ಕೊಡ್ತೀವಿ. ಕಲರ್ ಐಸ್ ಕ್ರೀಮ್, ಅದು ಬೇಕು ಇದು ಬೇಕು ಅಂತ ಕೇಳ್ತೀವಿ. ಅದ್ರಲ್ಲೆಲ್ಲ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇದಾರೆ. ಅದೆಲ್ಲ ನಮಗ್ ಚೆನ್ನಾಗ್ ಗೊತ್ತಿದೆ, ಆದ್ರೂ ಬುದ್ಧಿಗೇಡಿಗಳ ತರ ಹೋಗಿ ಮತ್ತೆ ಮತ್ತೆ ತಿಂತಾ ಇದೀವಿ. ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೀವಿ. ನಾವು ತಿನ್ನೋದಲ್ದೇನೆ ಮಕ್ಳಿಗೆ, ಮನೆಯವ್ರಿಗೆಲ್ಲ ಕೊಡಿಸ್ತೀವಿ. ನಾವ್ ಹಾಕುವಂತ ಒಂದು ಲಿಪ್ಸ್ಟಿಕ್ ಇರ್ಬೋದು, ಕ್ರೀಮ್ಗಳು ಇರ್ಬೋದು, ನಾವ್ ಹಾಕೊಂಡ್ ಪ್ರತಿ ಒಂದ್ರಲ್ಲೂ ಕೆಮಿಕಲ್ ನ ಆಡ್ ಮಾಡಿದ್ದಾರೆ. ಅದೆಲ್ಲ ನಮ್ ಹೊಟ್ಟೆ ಒಳಗ್ ಸೇರಿದಾಗ ಕಾಯಿಲೆ ನಮ್ಮನ್ನ ಬೆನ್ನಟ್ಕೊಂಡ್ ಬರ್ತಾ ಇದೆ. ಮುಂಚೆ ಆ ತರದ್ ಯಾವ ಕಾಯಿಲೆಗಳು ಇರ್ಲಿಲ್ಲ, ಈ ತರ ಯಾವ ಕೆಮಿಕಲ್ ಫುಡ್ಗಳು ಇರ್ಲಿಲ್ಲ. ಮನೇಲಿ ಮಾಡ್ಕೊಂಡ್ ತಿಂದಿದ್ರೆ ಮಾತ್ರ ತಿನ್ಬೋದಿತ್ತು. ಆದ್ರೆ ಇವಾಗ ಮುಚ್ಚಿ ಕಣ್ಬಿಡೋದ್ರೊಳಗೆ ಯಾವ ತರದ್ದು ತಿಂಡಿ ತಿನಿಸುಗಳು ಬೇಕು ನಮ್ ಕಣ್ಣು ಮುಂದೆ ಬರುತ್ತೆ. ಅದ್ರಲ್ಲೆಲ್ಲಾ ಕೆಮಿಕಲ್ ನ ಮಿಕ್ಸ್ ಮಾಡ್ತಾ ಇದಾರೆ. ಅದು ತಿಂದು ಅರ್ಧ ಆರೋಗ್ಯ ನಮ್ಗೆ ಹದಗೆಡ್ತಾ ಇದೆ. ಈಗಿನ ಹಾಸ್ಪಿಟಲ್ ಪರಿಸ್ಥಿತಿ ನಿಜ ಅಲ್ವಾ? ಹಿಂದೆ ಎಲ್ಲ ಹಾಸ್ಪಿಟಲ್ ತುಂಬಾ ರೇರು, ತುಂಬಾ ದೂರ ಅಂತ ಎಲ್ಲೆಲ್ಲೋ ಹಾಸ್ಪಿಟ್ಲ್ಗಳು. ಆಗೆಲ್ಲ ಮನೇಲೆ ಡೆಲಿವರಿ ಆಗ್ತಿತ್ತು ಅಲ್ವಾ? ಅವ್ರಿಗೆ ಹೇಳ್ಬೋದು, ಸರ್ ನೀವೆಲ್ಲ ಮನೇಲಿ ಅಲ್ವಾ ಸರ್ ಹುಟ್ಟಿರೋದು, ಅವಾಗ ನಿಮ್ಮ ಏಜ್ಗೆ ನೀವು ಮನೇಲಿ ಆಗಿದ್ರೆ, ಆದ್ರೆ ನಿಮ್ಮ ಮಕ್ಳು ಮಾತ್ರ ಯಾಕೆ ಸರ್ ಹಾಸ್ಪಿಟ್ಲ್ ಅಲ್ಲಿ ಆದ್ರು? ಆಗೆಲ್ಲ ಮನೇಲಿ ಸೂರ್ಗಿತ್ತಿ ಅಂತ ಇರ್ತಾ ಇದ್ರು. ಎಲ್ಲೋ ಊರಲ್ಲಿ ಒಬ್ರು ಅವ್ರು ಬಂದು ಮಗು ನೀರ್ ಕುಡ್ದಿರ್ಲಿ, ಕರಳು ಸುತ್ಕೊಂಡಿರ್ಲಿ, ಮಗು ಉಲ್ಟಾ ತಿರ್ಗಿರ್ಲಿ, ಏನೇ ಆದ್ರೂ ನಾರ್ಮಲ್ ಡೆಲಿವರಿ ಮಾಡ್ತಾ ಇದ್ರು. ಈಗ ಯಾಕೆ ಆಗಲ್ಲ? ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷ ಅದು ನಾರ್ಮಲ್ ಡೆಲಿವರಿ ಆಗತ್ತೆ ಅಂತ ಗೊತ್ತಿದ್ರುನು ಬಂದ್ ಹೇಳ್ತಾರೆ, ನಿಮ್ಮ ಮಗು ಉಲ್ಟಾ ತಿರುಗ್ಬಿಟ್ಟಿದೆ, ಇಲ್ಲ ಅಮ್ಮ ಬದುಕ್ಬೋದು, ಇಲ್ಲ ಮಗು ಬದುಕ್ಬೋದು ಅಂತ ನಮ್ಮನ್ನ ಎದುರಿಸ್ಬಿಡ್ತಾರೆ. ಅವ್ರ ಎಷ್ಟೇ ದುಡ್ಡು ಕೇಳಿದ್ರು ನಾವ್ ಕೊಡ್ಲೇಬೇಕು, ಇಲ್ಲ ಅನ್ನಕ್ಕಾಗಲ್ಲ. ಯಾಕೆ? ನಮ್ಮ ಮಗು, ನನ್ನ ಹೆಂಡತಿ, ನಮ್ಮ ಮಗು ಅನ್ನೋ ಒಂದ್ ಇದಿರ್ತದೆ, ಕಟ್ಟಿ ನಾವ್ ಬಿಡಿಸ್ಕೋಬೇಕು. ಆತರ ನಾರ್ಮಲ್ ಡೆಲಿವರಿ ಆದ್ರೆ ಅವ್ರಿಗೆ ಕಡಿಮೆ ಅಮೌಂಟ್, ಅವ್ರಿಗೆಲ್ಲ ಕಡಿಮೆ, ಡಾಕ್ಟರ್ಗಳಿಗೆ. ಅದೇ ಸಿಸರಿನ್ ಅಂತ ಆದಾಗ ಅವ್ರಿಗೂ ಕೂಡ ಜಾಸ್ತಿ ಬಂದೇ ಬರುತ್ತೆ. ಅವ್ರು ಎಷ್ಟೇ ದುಡ್ಡು ಕೇಳೋದು ನಾವು ಕೊಟ್ಟು ಬಂದೇ ಬರ್ತೀವಿ. ಒಬ್ಬ ಹಾರ್ಟ್ ಪೇಷಂಟ್ ಬರೀ ಎದೆ ನೋವು ಅಂತ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಸಾಕು, ಅವ್ನು ಫುಲ್ ಹಾರ್ಟ್ ಅಟ್ಯಾಕ್ ಆಗಿದೆ, ಹಂಗಾಗಿದೆ ಹಿಂಗಾಗಿದೆ, ಆಪರೇಷನ್ ಮಾಡ್ಬೇಕು, ಅಯ್ಯೋ ಏನೆಲ್ಲ ಹೇಳ್ಬಿಡ್ತಾರೆ. ಅದನ್ನ ನಂಬಿ ನಾವು ಅವ್ರು ಕೇಳ್ದಷ್ಟು ದುಡ್ಡು ಕೈಯಲ್ಲಿ ಇರ್ಲಿ ಇಲ್ದೆ ಹೋಗ್ಲಿ, ಕುತ್ಕೆಯಲ್ಲಿರೋ ಚಿನ್ನ ಆಗ್ಬೋದು, ಅಥವಾ ಮನೇಲಿರೋ ವಸ್ತು ಆಗಿರ್ಬೋದು, ಅಥವಾ ಗಾಡಿನ ಏನೋ ಒಂದ್ ತಗೊಂಡೋಗಿ ಅಡವಿಟ್ಟಾದ್ರೂ ನಾವು ಡಾಕ್ಟರ್ ಕೊಟ್ಟೆ ಕೊಡ್ತೀವಿ. ಒಂದ್ ಕಿಡ್ನಿಲ್ ಕಲ್ಲಾಯ್ತು ಅಂದ್ರೆ ಕಿಡ್ನಿನೇ ಹೋಗುಂಟು ಅಂತ ಹೇಳ್ತಾರೆ. ಇದೇ ತರ ನಮ್ಗೆ ಕೊರೋನಾ ಬಂದಾಗ ಸರ್ ಎಷ್ಟೆಲ್ಲ ಜೀವಗಳು ಹೋಯ್ತು ಅಲ್ವಾ? ಅವಾಗ ಚೆನ್ನಾಗಿರೋ ಮನುಷ್ಯನು ಸತ್ತ, ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಚೆನ್ನಾಗಿರೋ ಮನುಷ್ಯನು ಸತ್ತ. ಅವ್ರ ಬಾಡಿನ ಫುಲ್ ನೋಡಿದ್ರೆ ಕೊರೋನಾ ಬಂದ ಟೈಮಲ್ಲಿ ಫುಲ್ ಎಲ್ಲ ಕವರ್ ಮಾಡಿದ್ರು. ಅವ್ರ ಮುಖಗಳ ಸಮೇತ ನೋಡಂಗಿಲ್ಲ. ನಾವು ತಗೊಂಡೋಗಿ ಅವ್ರನ್ನ ಸಮಾಧಿ ಕೂಡ ಮಾಡಂಗಿಲ್ಲ. ಅವರೇ ತರ್ತಿದ್ರು, ಅವರೇ JCB ತರ್ತಿದ್ರು, ಅವರೇ ಮಣ್ ಬಗಿದ್ರು, ಅವರೇ ಹಾಕ್ತಾ ಇದ್ರು. ಆಗ ಎಷ್ಟೋ ಜನನ್ ಬಾಡಿಲಿ ಕಿಡ್ನಿ, ಲಿವರು, ಹಾರ್ಟ್, ಕಣ್ಣು ಎಲ್ಲ ತೆಗ್ದಿದ್ದಾರೆ. ಕೋಟಿ ಹಾಸ್ಪಿಟ್ಲ್ ಲೂಟಿ ಮಾಡ್ತಾ ಇದೆ. ಅದೆಲ್ಲ ನಮಗ್ ಗೊತ್ತು, ಆದ್ರೂ ನಾವ್ ಅದನ್ನ ಪ್ರಶ್ನೆ ಮಾಡಲ್ಲ. ಯಾಕೆಂದ್ರೆ ನಮ್ಮ ಜೀವ ಅಲ್ಲಿ ಇರುತ್ತೆ. ಅದನ್ನ ಹೇಗಾದ್ರೂ ಮಾಡಿ ನಾವು ಮನೆಗ್ ತರ್ಬೇಕು ಅನ್ನೋದಕ್ಕೆ ಕೋಟಿಗಟ್ಟೆ ಕೇಳಿದ್ರು ನಾವು ಕೊಟ್ಟು ಬರ್ತೀವಿ.
ಎಲ್ಲೇ ಹೋದ್ರು ಕೂಡ ನಾವು ಮೊಬೈಲ್ ಅಲ್ಲಿ ರಿಸಲ್ಟ್ ಬಂದಿರೋಂತ ವಿಡಿಯೋಸ್ ಫೋಟೋಸ್ ಇಟ್ಕೊಂಡು ಹೋಗ್ಲೇಬೇಕು. ಯಾಕೆಂದ್ರೆ ನಾವ್ ಅವ್ರಿಗೆ ಹೇಳ್ಬೋದು, ನೋಡಿ ಸರ್ ಇಲ್ಲಿ ಇವ್ರ ಕಾಲು ಹೇಗಿತ್ತು, ಈಗ ನಮ್ಮ ಪ್ರಾಡಕ್ಟ್ ನ ತಗೊಂಡು ಹೇಗಾಗಿದೆ ಹುಷಾರು. ಈಗ ಅವ್ರಿಗೆ ನಾವು ಸರ್ ನಿಮ್ ಮನೆಗ್ ನಾವ್ ಬಂದಿದೀವಿ, ನಿಮ್ಗೆ ಪ್ರಾಡಕ್ಟ್ ಕೊಟ್ಟಿದೀವಿ ಅಂತ ಅನ್ಕೊಳ್ಳಿ, ನಿಮ್ಗೆ ಹುಷಾರಾಗ್ಲಿಲ್ಲ ಪ್ರಾಡಕ್ಟ್ ತಗೊಂಡು, ಆದ್ರೂನು ನೀವು ಈ ತರ ವಿಡಿಯೋ ಮಾಡಕ್ ಸಾಧ್ಯನಾ? ಹುಷಾರಾಗಿಲ್ಲ ಅಂದ್ರುನು ನಂಗೆ ಹುಷಾರಾಯ್ತು ಅಂತ ನೀವ್ ಹೇಳಕ್ ಸಾಧ್ಯನಾ ಸರ್? ಇಲ್ಲ. ಇಲ್ಲಿ ತಗೊಂಡು ಹುಷಾರಾಗಿರೋರಂತೆ ಪ್ರತಿಯೊಬ್ರು ವಿಡಿಯೋ ಮಾಡಿ ಹಾಕಿದ್ದಾರೆ ಸರ್. ಪ್ರತಿಯೊಂದು ಕಾಯಿಲೆಗೂ, ಥೈರಾಯ್ಡ್ ಹುಷಾರಾಗಿದೆ, ಎಷ್ಟೋ ವರ್ಷದಿಂದ ಮಕ್ಳಿಲ್ಲ ಅಂದವ್ರಿಗೂ ಕೂಡ ಮಕ್ಳಾಗಿದೆ ಸರ್. ನೋಡಿ ವಿಡಿಯೋಸ್ ಇದೆ. ಸುಮ್ನೆ ಯಾರು ವಿಡಿಯೋಸ್ ಮಾಡಲ್ಲ ಸರ್. ಅವ್ರು ಯಾವ ಊರಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಅವ್ರು ಇರೋ ಜಾಗದಿಂದಾನೇ ಮಾಡಿ ಕಳಿಸ್ತಾರೆ. ನಾವೇನ್ ಅವ್ರಿಗೆ ಹೋಗಿ ದುಡ್ಡು ಕೊಟ್ಟು ಮಾಡ್ಸೋದಿಲ್ಲ. ಈ ತರ ಪ್ರತಿಯೊಂದನು ರಿಸಲ್ಟ್ ಬಂದಿರೋ ವಿಡಿಯೋಸ್ ಇದೆ ನೋಡಿ ಸರ್. ಮಾತೇ ಬರ್ದಿದ್ದವ್ರಿಗೆ ಮಾತು ಬರ್ತಾ ಇದೆ ನೋಡಿ ಸರ್. ಇಲ್ಲಿ ಬೆಡ್ಡಿಂದ ಎದ್ದೇಳಕ್ ಆಗಲ್ಲ ಅಂತ ಎಷ್ಟೋ ವರ್ಷ ಮಲಗಿದವರು ಕೂಡ ಇವತ್ತು ಬೆಡ್ಡಿಂದ ಎದ್ದು ನಡೆದಾಡ್ತಿದ್ದಾರೆ. ಇಲ್ಲಿ ನೋಡಿ ಸರ್ ಅಂತ ಹೇಳಿ ನಮ್ಮಲ್ಲಿ ಟೆಸ್ಟ್ ವಿಡಿಯೋಸ್ ಗಳನ್ನಾಗ್ಲಿ ಫೋಟೋಸ್ನಾಗ್ಲಿ ನಾವ್ ಇಟ್ಕೊಂಡು ಪ್ರತಿಯೊಬ್ರು ಮನೆಗೂ ಹೋಗಿ ಅದನ್ನ ತೋರ್ಸೋದು ತುಂಬಾನೇ ಒಳ್ಳೇದು. ಹೇಳ್ಬೋದು ನಮ್ಮ ಪ್ರಾಡಕ್ಟ್ಗೆ ನಾವು ಈಗ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ದುಡ್ಡು ಕೊಡ್ತೀವಿ, ಮಾತ್ರೆ ಇಸ್ಕೊಂಡ್ ಬರ್ತೀವಿ, ಮೆಡಿಸಿನ್ ತಗೊಂಡ್ ಬರ್ತೀವಿ ಅಷ್ಟೇ. ಅದೇ ತರ ಸರ್ ಇಲ್ಲಿ ಕೂಡ ನಾವಿದ್ರಲ್ಲಿ ಏನು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡೋಂಥದ್ದಿಲ್ಲ. ನಾವೇನು ಇಷ್ಟು ದುಡ್ಡು ಕಟ್ಟಿ ಇಷ್ಟು ದುಡ್ಡುಗೆ ನಾವು ವಾಪಸ್ ಕೊಡ್ತೀವಿ, ಅಥವಾ ನಿಮ್ ಮನೆ ಮಾರಿ ದುಡ್ಡು ಕೊಡಿ, ನಿಮ್ ಆಸ್ತಿ ಮಾರಿ ದುಡ್ಡು ಕೊಡಿ ಅಂತ ಏನೂ ನಾವ್ ಇದ್ರಿಂದ ನಿಮ್ಗೆ ಹೇಳ್ತಾ ಇಲ್ಲ ಸರ್. ನಿಮಗೆ ಏನ್ ಹುಷಾರಿಲ್ಲ, ನಿಮ್ಗೆ ಏನ್ ಕಾಯಿಲೆ ಇದೆ, ಅದಕ್ಕೆ ನೀವು ಪ್ರಾಡಕ್ಟ್ ನ ಬೈ ಮಾಡಿ ದುಡ್ಡು ಇಡ್ತೀರೇ ಹೊರತು ಇದ್ರಿಂದ ಏನು ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ಅಂತ ನಾವ್ ಅವ್ರಿಗೆ ಹೇಳ್ಬೋದು. ಈಗ ನಾನು ಅಲ್ದಿದ್ರೆ ಮತ್ಯಾರು? ಅವತ್ತಿನ ಒಂದು ನಿರ್ಧಾರ ಅವರ ಜೀವನ ಶೈಲಿಯನ್ನೇ ಬದಲಾಯಿಸ್ತೀನಿ. ನಿಜ. ಈಗ ನನ್ ಕೈಲಿ ಆಗಲ್ಲ, ನಾನು ಮುಂದೆ ಇವತ್ತೇ ಯೋಚನೆ ಮಾಡೋದು, ಮುಂದೆ ಏನಾಗ್ಬಿಡುತ್ತೋ, ಮುಂದೆ ಹಂಗಾಗ್ಬಿಡುತ್ತೋ, ಮುಂದೆ ಹಿಂಗಾಗ್ಬಿಡುತ್ತೋ, ಇವತ್ತೇ ಯೋಚನೆ ಏನಕ್ ಮಾಡ್ಬೇಕು, ನನ್ಗ ಆಗಲ್ಲ ಅಂತ ಯೋಚನೆ ಮಾಡೋದ್ಕಿಂತ ನನ್ಗಾಗುತ್ತೆ. ಯಾವತ್ತೂ ನಾವು ನೆಗೆಟಿವ್ ಯೋಚನೆ ಮಾಡ್ಬಾರ್ದು, ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ನನ್ನಿಂದ ಏನಾದ್ರೂ ಆಗುತ್ತೆ. ಅವತ್ತು ಒಂದು ನಿರ್ಧಾರ, ತೀರ್ಥ ಕುಮಾರ್ ಸರ್ ನನ್ಗ ಆಗಲ್ಲ ಅಂತ ಅವ್ರು ನಿಂತಿದ್ರೆ ಇವತ್ತು ಈ ಸ್ಟೇಜ್ ಅಲ್ಲಿ ಬಂದವ್ರು ನಿಲ್ಲಕ್ ಆಗ್ತಿತ್ತ? ನೋಡಿ ನಮ್ಮ ಸಂಪತ್ ಸರ್ ಇವರು ನಮ್ಮ ಕಂಪನಿಲಿ ಸಂಪತ್ ಸರ್ ಅಂತ ಸರ್ ಇರೋದ್ ಇಷ್ಟು ಉದಾ ಇದಾರೆ ನೋಡಿ ಸರ್. ಇವರು ಬಿಲ್ಡಿಂಗ್ ಅಲ್ಲಿ ವೈರಿಂಗ್ ಕೆಲಸ ಮಾಡ್ತಿದ್ದವ್ರು ಸರ್. ಅವತ್ತು ಅವ್ರು ತಗೊಂಡಂತ ನಿರ್ಧಾರ ಇವತ್ತು ನೋಡಿ ಸರ್ ಎಷ್ಟು ಅವರು ಸೂಟು ಬೂಟ್ ಹಾಕಿ ಒಂದು ನಮ್ಮ ಕಂಪ್ನಿಲೇ ಒಂದು ಡೈಮಂಡ್ ರ್ಯಾಂಕ್ ಅಲ್ಲಿ ಇದ್ದಾರೆ ಸರ್. ಅವತ್ತು ತಗೊಂಡಂತ ಒಂದು ನಿರ್ಧಾರ ಇವತ್ತು ಇಷ್ಟು ಮಟ್ಟಿಗೆ ಇವ್ರನ್ನ ಬದಲಾಯಿಸಿದೆ. ಆಗುತ್ತಾ ಹೋಗುತ್ತಾ ಅಂತ ಯೋಚನೆ ಮಾಡೋದ್ಕಿಂತ ಈ ತರ ಒಂದು ನಿರ್ಧಾರ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸುತ್ತೆ ಅಂತ ನಾವ್ ಅವ್ರಿಗೆ ಹೇಳ್ಬೋದು. ಡಿಸಿಷನ್, ನಾವು ಈಗ ನಮ್ಗೆ ಏನಾದ್ರು ಬೇಕು ಅಂದ್ರೆ ನಾವೇ ತಾನೇ ಡಿಸಿಷನ್ ತಗೋಬೇಕು. ಪಕ್ಕದ ಮನೆಗೆ ಹೋಗಿ ಡಿಸಿಷನ್ ಕೇಳಕ್ ಆಗತ್ತಾ? ಈಗ ನನ್ಗೆ ಒಬ್ಬ ಹುಡುಗ ಬಂದಿದ್ದಾನೆ ಅಂತ ಹೇಳಿ ನಾನು ನನಗೆ ಅವ್ರಿಗೆ ಇಷ್ಟನಾ ಇಲ್ವಾ, ಅವ್ರು ಚೆನ್ನಾಗಿದ್ದಾರ, ಅವ್ರ ಮನೆಗೆ ಹೋದ್ರೆ ನಾನ್ ಬದುಕ್ತೀನ ಬಾಳ್ತೀನ, ನಾವ್ ಡಿಸಿಷನ್ ತಗೋಬೇಕು. ಪಕ್ಕದ ಮನೆಗ್ ಹೋಗ್ಬಿಟ್ಟು ನಂಗ್ ಹುಡ್ಗ ಬಂದಿದ್ದಾನೆ, ಅವ್ನ್ ಚೆನ್ನಾಗಿದ್ದಾನ ಇಲ್ವಾ ನೋಡು, ಅವ್ನ್ ಮದ್ವೆ ಆಗ್ಲಾ ಅಥವಾ ಅಂತ ಏನಾದ್ರು ಈಗ ನನ್ಗೊಂದು ಕಂಪ್ನಿಲಿ ಈ ತರ ಕೆಲ್ಸ ಕೇಳ್ಕೊ ಬಂದಿದ್ದಾರೆ, ನಾ ಸೇರ್ಕೊಳ್ಳಾ ಬೇಡ್ವಾ ಅಂತ ನಾವ್ ಹೋಗಿ ಪಕ್ಕದ ಮನೆಯವ್ರು ಕೇಳ್ದಾಗ, ಅಕ್ಕಪಕ್ಕದ ಮನೆ ಕೇಳ್ದಾಗ, ಫ್ಯಾಮಿಲಿ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ? ಖಂಡಿತ ನೀನ್ ಅದನ್ ಮದ್ವೆ ಆಗು ಅಂತ ಅವ್ರು ಹೇಳೋದೇ ಇಲ್ಲ. ನನಗಿಂತ ಒಳ್ಳೆ ಮನೆಗೆ ಇವ್ರು ಸೇರ್ತಾರೆ ಅಂದಾಗ ಅವ್ರು ಖಂಡಿತ ಬೇಡ ಅಂತಾನೆ ಹೇಳೋದು. ಹಾಗೆ ಒಳ್ಳೆ ಕಂಪ್ನಿಗೆ ಇವ್ರು ಹೋಗ್ತಿದ್ದಾರೆ, ಮುಂದೆ ಉದ್ಧಾರ ಆಗ್ಬಿಡ್ತಾನೆ ಅಂತ ಅವ್ರು ಬೇಡ ಅಂತಾರೆ ಹೊರ್ತು ಯಾವತ್ತೂನು ಇದನ್ ನೀನ್ ಮಾಡು ಇದನ್ ಹೋಗೋದು ಅವ್ರು ಖಂಡಿತ ಹೇಳಲ್ಲ. ಅದಕ್ಕೆ ಯಾವತ್ತೇ ಆದ್ರೂ ನಮ್ಮ ಡಿಸಿಷನ್ ನಾವೇ ತಗೋಬೇಕು. ನಮ್ಮ ನಿರ್ಧಾರ ಸೋಲೆ ಆಗ್ಲಿ ಗೆಲುವೆ ಆಗ್ಲಿ ಯಾರನ್ನು ಒಂದೇ ಸಲ ನಮ್ಮಂತ ಮೇಲೆ ಹೋಗಲ್ಲ, ಕೆಳಮಟ್ಟದಿಂದಾನೇ ಮೇಲೆ ಮಟ್ಟಕ್ಕೆ ಹೋಗೋದು. ಆಗ ನಾವ್ ಯಾಕೆ ಬೇರೆಯವ್ರನ್ನ ಕೇಳ್ಕೊತೀವಿ? ನಮ್ಮನೆ ಅನ್ನ ನಮ್ಮನೆ ಬಟ್ಟೆ ಹಾಕೊಂಡ್ ನಮ್ಮನೆ ಇದಾಗಿರುವಾಗ ಮೂರನೇವ್ರ ಹತ್ರ ನಾವೇ ಡಿಸಿಷನ್ ಕೇಳ್ಕೊಂಡ್ ಕೂರ್ಬೇಕು. ನಾವೊಂದು ಸೇರ್ಕೋಬೇಕಾ ಬೇಡ್ವಾ, ಈ ಕಂಪ್ನಿ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾವೇ ಡಿಸಿಷನ್ ತಗೋಬೇಕು. ಬೇರೆಯವ್ರನ್ನ ಕೇಳಿದ್ರೆ ಅದ್ ಯಾವತ್ತಿದ್ರು ಹಾಳೇ ಹೊರ್ತು ಒಳ್ಳೇದಂತೂ ಖಂಡಿತ ಆಗಲ್ಲ. ನಾವ್ ಕಂಪ್ನಿಗೆ ಜಾಯಿನ್ ಆಗ್ಬೇಕಾ ಬೇಡ್ವಾ ಅಂತೇಳಿ ನಾವೇ ನಿರ್ಧಾರ ತಗೊಂಡ್ರೆ ಮಾತ್ರ ಉದ್ಧಾರ ಆಗಕ್ಕೆ ಸಾಧ್ಯ. ಓಕೆ ವರ್ಕ್ ಆದ್ರೆ ಓಕೆ, ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅಂತ ಇವ್ರುಗಳ ಅವತ್ತಿನ ದಿನ ಯೋಚನೆ ಮಾಡಿದ್ರೆ, ಈಗ ನಮ್ಮ ತೀರ್ಥ ಕುಮಾರ್ ಸರ್ ಇರ್ಬೋದು, ಅವರು ಅಂಗವಿಕಲ ಆದ್ರೂ ಅವ್ರು ಇದ್ರಲ್ಲಿ ಬೆಳಿಬೇಕು ಅಂತ ಬಂದ್ರಲ್ವಾ ಸರ್. ನೋಡಿ ಸರ್ ಇವ್ರ ಕಾಲು ಅಂಗವಿಕಲ ಸರ್, ನಡಿಲಿಕ್ ಕಷ್ಟ ಸರ್, ಅವರು ಇದಾಕೊಂಡ್ ನಡೆದಾಡ್ತಾರೆ ಸರ್. ಇವ್ರೇನೆ ಕೋಟಿಗಟ್ಲೆ ಮಾಡಿದ್ದಾರೆ ಸರ್, ನಮ್ಮ ಕಂಪನಿಲಿ ಕೋಟಿಗಟ್ಲೆ ಕಣ್ಣು ಮುಂದೆನೆ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ.
ಡೈಮಂಡ್ ಡಬಲ್ ಡೈಮಂಡ್ ರ್ಯಾಂಕ್ ಅಲ್ಲಿ ನಿಂತಿದ್ದಾರೆ ಸರ್ ಇವರು ಅಂತ ತೋರಿಸ್ಬೋದು. ನಮ್ಮ ಸಂಪತ್ ಸರ್ ನಮ್ಮ ಕಂಪನಿಲಿ ಇವ್ರು ಇರೋದೇ 3 ಅಡಿ ಸರ್, ಇಷ್ಟೆಷ್ಟು ಉದ್ದ ಇದ್ದಾರೆ ಸರ್, ಕೋಟಿ ಗಟ್ಲೆ ದುಡ್ಡು ಮಾಡಿದ್ದಾರೆ ಸರ್ ಇವ್ರು ವೈರಿಂಗ್ ಕೆಲಸ ಮಾಡ್ತಾ ಇದ್ದವರು ಸರ್. ಇವತ್ತು ನೋಡಿ ಸರ್ ಸೂಟು ಬುಟ್ ಹಾಕೊಂಡು ಹೇಗಿದ್ದಾರೆ ಅಂತ ತೋರಿಸ್ಬೋದು. ಆಮೇಲೆ ನಮ್ಮ ಕನ್ಯಾಕುಮಾರಿ ಮೇಡಮ್ ನ ತೋರಿಸ್ಬೋದು. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನಾನು 3ನೇ ಕ್ಲಾಸ್ ಓದಿದ್ದೀನಿ ಅಂತ ಹೇಳ್ತಾರೆ. ಸೋಟ್ ಹಿಡಿಯೋ ಕೈ, ಮೈಕ್ ಹಿಡಿಯೋ ಕೈ, ಡ್ರೈವಿಂಗ್ ಹಿಡಿತು, ಸ್ಟೇರಿಂಗ್ ಹಿಡಿತು ಅಂತ ಎಲ್ಲ ಅವ್ರದೊಂದು ಇದನ್ನೇ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಖುಷಿ ಆಗತ್ತೆ. ಅವ್ರ ಕೈಲಿ ಆಗಿದೆ ಅನ್ನುವಾಗ ನಮ್ ಕೈಲಿ ಆಗಲ್ವಾ ಸರ್? ನೋಡಿ ಸರ್ ಎಂತೆಂತ ಒಂದು ಟ್ಯಾಲೆಂಟ್ ಇರೋರು ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ, ನಮ್ಮ ಕಣ್ಮುಂದೆಲ್ಲ ಇದ್ದಾರೆ ಸರ್ ಅಂತ ತೋರಿಸ್ಬೋದು. ನಮ್ ಪ್ರಿಯ ಮೇಡಮ್ ನ ತೋರಿಸ್ಬೋದು. ಅವರು ಮಕ್ಳಿಗೆ ಪಾಠ ಮಾಡ್ತಾ ಇದ್ರು ಸರ್, LKG ಮಕ್ಳಿಗೆ A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಹೇಳ್ಕೊಂಡಿದ್ದವ್ರು ನೋಡಿ ಸರ್ ಇವತ್ತು ಹೀರೋಯಿನ್ ತರ ಇದ್ದಾರೆ, ನಮ್ ಕಣ್ಮುಂದೆನೆ ಇದ್ದಾರೆ ಸರ್. ಈಗ ಸರ್ ಹೋದ ತಿಂಗಳು ಇವ್ರು ಚೆಕ್ ತಗೊಂಡ್ರು ಸರ್, 12,99,000 ತಗೊಂಡಿದ್ದಾರೆ ನೋಡಿ ಸರ್. ಇಲ್ಲಿ 51,000 ರೂಪಾಯಿ ಹಾರ ತಗೊಂಡ್ರು ನೋಡಿ ಸರ್ ಅಂತ ಫೋಟೋ ವಿಡಿಯೋಸ್ ನ ಅವ್ರಿಗೆ ತೋರಿಸ್ಬೋದು. ನಮ್ಮ ಮೇಡಮ್ ನ ಇವ್ರನ್ನ ನೋಡಿದೀರಾ ಅಲ್ವಾ ಎಲ್ಲಾರನ್ನು? ನಳಿನಿ ಮೇಡಮ್ ನ ಇವ್ ಫಸ್ಟ್ ಬಂದಾಗ ಹಿಂಗೆ ಇದ್ರಾ? ಇಲ್ಲ ಸರ್, ಇವ್ರಿಗೆ ಕನ್ನಡನೇ ಬರ್ತಿದ್ದಿಲ್ಲ ಸರ್, ಇವ್ರು ತಮಿಳ್ ಸರ್, ಕನ್ನಡವೇ ಬರ್ತಿರ್ಲಿಲ್ಲ ಇವ್ರಿಗೆ. ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡೋರು ಸರ್. ಹೇಗಿದ್ರು ಗೊತ್ತಾ ಸರ್ ಇವ್ರು? ಇವಾಗ ನೋಡಿ ಸರ್ ಒಳ್ಳೆ ಹೀರೋಯಿನ್ ತರ ಇದ್ದಾರೆ ಸರ್, ಸೂಟು ಬೂಟ್ ಹಾಕೊಂಡು ನಮ್ಮ ಜೊತೆಲೇ ಇರೋರು ಸರ್, ನಮ್ಮ ಫ್ರೆಂಡ್ಸ್ ಸರ್ ಇವರೆಲ್ಲಾದ್ರೂ ನಮ್ಮ ಜೊತೆಲೆ ಕೆಲಸ ಮಾಡ್ಕೊಂಡು ಯಾವ ಮಟ್ಟದಲ್ಲಿ ಬೆಳೀತಿದ್ದಾರೆ ಸರ್. ಅವತ್ತು ಅವ್ರು ತಗೊಂಡಂತ ಒಂದು ನಿರ್ಧಾರ ಇವತ್ತು ಈ ಲೆವೆಲ್ಗೆ ಇವ್ರನ್ನ ಚೇಂಜ್ ಮಾಡಿದೆ ಸರ್. ಈ ತರ ಆಗ್ಬೇಕು ಅಂತ ನಿಮಗ್ ಆಸೆ ಇಲ್ವಾ ಮೇಡಮ್ ಸರ್ ಅಂತೇಳಿ ಅವ್ರಿಗೆ ಈ ಫೋಟೋಸ್ ಗಳನ್ನೆಲ್ಲ ನಾವೇ ತೋರಿಸ್ಬೋದು. ಟ್ಯಾಲೆಂಟೆಡ್ ಇವ್ರಿಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆದ್ರು, ವಿರಾಟ್ ಕೊಹ್ಲಿ ಕ್ರಿಕೆಟ್ ಅಚೀವ್ ಮಾಡಿದ್ರು, ನಮ್ಮ ಪುನೀತ್ ರಾಜ್ಕುಮಾರ್ ಹೀರೋ ಆದ್ರು, ನಮ್ಮ SP ಬಾಲಸುಬ್ರಹ್ಮಣ್ಯ ಸಿಂಗರು, ಯಶು ಆಕ್ಟರ್, ಈ ತರ ಇವ್ರೆಲ್ಲ ಒಂದೊಂದನ್ನ ಅಚೀವ್ ಮಾಡಿದ್ರು. ಇವ್ರಿಗೆಲ್ಲ ಟ್ಯಾಲೆಂಟ್ ಇತ್ತು. ನಮಗೇನಿದೆ? ನಾವೇನ್ ದಬಾಕಿದೀವಿ ಅಂತ ನಮಗೆ ಯಾವ ಟ್ಯಾಲೆಂಟ್ ಸಿಗುತ್ತೆ? ಯಾವ್ದಿದೆ ಮಾಡ್ಲಿಕ್ಕೆ? ನಮ್ಗೆ ಇದಾಗಲ್ಲ ಅಂತ ಹೇಳಿದ್ರೆ ಮುಂದೆ ಯಾವ್ದನ್ನ ನಾವು ಹೋಗಿ ಮಾಡ್ಬೋದು. ನಮ್ಮ ಈ ವಯಸ್ಸಿಗೆ ನಾವ್ ಯಾವ ತಾನೇ ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇವ್ರನ್ನೆಲ್ಲ ಉದಾಹರಣೆ ಇಟ್ಟು ಹೇಳ್ಬೋದು. ಇವ್ರಿಗೆ ಪ್ಲಾಟ್ಫಾರ್ಮ್ ಸಿಕ್ತು. ನಮ್ಮ ಮೋದಿ ಅವ್ರಿಗಿರ್ಬೋದು, ಮತ್ತೆ ನಮ್ಮ ಪುನೀತ್ ರಾಜ್ಕುಮಾರ್ಗೆ ಇರ್ಬೋದು, ಇವ್ರಿಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಯಾಕೆಂದ್ರೆ ಇವ್ರ ಟ್ಯಾಲೆಂಟ್ ಅಷ್ಟಿತ್ತು, ಅವರಿಗೆ ಇದನ್ನ ಸಿಕ್ತು. ನಾವ್ ಇವ್ರನ್ನೆಲ್ಲ ಉದಾಹರಣೆ ಕೊಡ್ಬೋದು. ಹಾಗೆ ನಾವ್ ಅವ್ರನ್ನ ಕೇಳ್ಬೋದು. ಅವ್ರು ಕೇಳಿದಾಗ ಏನ್ ಹೇಳ್ತಾರೆ? ದುಡ್ಡೇ ಇಲ್ಲ, 15,000 16,000 ಕೊಡ್ಲಿಕ್ಕೆ ದುಡ್ಡೇ ಇಲ್ಲ, ನಂಗೂ ಜಾಯ್ನ್ ಆಗ್ಬೇಕು ಅಂತ ಆಸೆ ಇದೆ, ಆದ್ರೆ ದುಡ್ಡೇ ಇಲ್ಲ ಮೇಡಮ್, ದುಡ್ಡೇ ಇಲ್ಲ ಸರ್ ಅಂತ ಹೇಳ್ತಾರೆ. ಹಾಗೆ ಹೇಳ್ಬೋದು ಸರ್, ನೀವು ಮಾಡೋ ಕೆಲ್ಸದಲ್ಲಿ ಮನೇಲಿ ಒಂದ್ 15-20,000 ನಾವು ದುಡ್ಡು ಇಟ್ಕೊಂಡಿರ್ಬೇಕು ಸರ್. ಯಾಕೆಂದ್ರೆ ಮನೇಲಿ ಫ್ಯಾಮಿಲಿ ಇದೆ, ಮಕ್ಳಿದ್ದಾರೆ ಸರ್, ಏನಾದ್ರೂ ಎಮರ್ಜೆನ್ಸಿ ಆಯ್ತು ಏನ್ ಮಾಡ್ತೀರಾ ಸರ್? ಈಗ ಹೋಗ್ಲಿ ಸರ್, ನೀವ್ ಹೋಗ್ತಾ ಇರ್ತೀರ ದಾರಿಲಿ, ಒಂದ್ 15,000 ರೂಪಾಯಿ ಸಿಕ್ಬಿಡ್ತು ಅನ್ಕೊಳ್ಳಿ ಸರ್, ನಿಮ್ಗೊಂದ್ 16,000 ದುಡ್ಡು ಸಿಕ್ತು ಅನ್ಕೊಳ್ಳಿ ಸರ್, ಅದ್ರಿಂದ ನೀವೇನಾದ್ರೂ ಕೋಟ್ಯಾಧಿಪತಿ ಆಗ್ಬಿಟ್ರ ಸರ್ ಅಂತ ಕೇಳ್ಬೋದು. ಇಲ್ಲಾಂದ್ರೆ ಒಂದ್ 15,000 ನಿಮ್ ಕೈಯಿಂದ ಕಳ್ತೋಗ್ಬಿಡ್ತೆ ಸರ್. 16,000 ಕಳ್ತೋದ್ರೆ ನೀವೇನಾದ್ರೂ ಊಟ ತಿಂಡಿ ಬಿಟ್ಟು ಏನಾದ್ರೂ ಸತ್ತೋಗ್ತೀವ ನಾವು? ಖಂಡಿತ ಇಲ್ಲ ಸರ್. ನಾವು ಯಾವತ್ತೂ ಇಲ್ಲ ಅನ್ಬಾರ್ದು. ಮನೇಲಿ ದುಡಿಯೋರು ಸರ್ ನೀವು. ಫ್ಯಾಮಿಲಿ ಇದೆ, ನಾಳೆ ಸರ್ ಏನಾದ್ರೂ ಒಂದ್ ಹೆಚ್ಚು ಕಡಿಮೆ ಆಯ್ತು ಸರ್, ಫ್ಯಾಮಿಲಿ ಇದೆ, ನಿಮ್ ಮಿಸ್ಸಸ್ ಇರ್ತಾರೆ, ನೀವಿರ್ತೀರಿ, ಮಕ್ಳಿದಾರೆ, ಅಕಸ್ಮಾತ್ ನಿಮ್ಗೊಂದ್ ಹಾರ್ಟ್ ಅಟ್ಯಾಕ್ ಆಯ್ತು ಅಥವಾ ಏನೋ ಆಯ್ತು ಸರ್, ಆಗ ನಿಮ್ ವೈಫ್ ಸರ್ ಎಲ್ಲಿಂದ ತರ್ತಾರೆ ಸರ್ ದುಡ್ಡನ್ನ? ಮನೆಯಿಂದ ಈಗ ಯಾರ್ ಕೊಡ್ತಾರೆ ಸರ್? ಹೋಗ್ಲಿ, ಫ್ಯಾಮಿಲಿ ಅಂತೂ ಕೊಡಲ್ಲ, ಹೊರಗಡೆ ಒಬ್ರು ಅಕ್ಕಪಕ್ಕದ ಮನೆ ಕೇಳಿದ್ರೆ ಕೊಡ್ತಾರ ಸರ್? 16,000 ನೀವ್ ಇಲ್ಲ ಅಂದಾಗ ಮುಂದೆ ಹೇಗ್ ಸರ್ ನಿಮ್ ಮಗಳನ್ನ ಹೇಗ್ ಮದ್ವೆ ಮಾಡ್ತೀರಿ, ನಿಮ್ ಮಗನ ಹೇಗ್ ಮದ್ವೆ ಮಾಡ್ತೀರಿ, ಹೇಗೆ ಅವ್ರನ್ನ ಓದಿಸ್ತೀರಿ ಅಂತೆಲ್ಲ ನಾವು ಅವರಿಗೆ ಅವ್ರ ಮನ ಮುಟ್ಟೋ ಹಾಗಾಗಿ ಮಾತಾಡಿ ಕೇಳ್ಬೋದು. ಓಕೆ, 16,000 ರೂಪಾಯಿನೇ ಇಲ್ಲ ಸರಿ ಸರ್, ಈಗ 16,000 ರೂಪಾಯಿ ನೀವು ಇಲ್ಲ ಅಂದ್ರೆ ಹೋಗ್ಲಿ, ಅಟ್ಲೀಸ್ಟ್ 16,000 ರೂಪಾಯಿ ಇದೆ ಅಂತ ತಗೊಂಡೋಗಿ ನೀವು ಬ್ಯಾಂಕ್ಗೆ ಹಾಕ್ತೀರಲ್ಲ ಸರ್. ಈಗ ಮೇಡಮ್ ಇದು ಸರಿ ಮಾಡಿ ಚೂರು. ಓಕೆ, 10 ವರ್ಷಕ್ಕೆ ತಗೊಂಡೋಗಿ ನಾವು ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಡ್ಬೋದು. ಎಷ್ಟಾಯ್ತು ಅಲ್ಲಿಗೆ? 30,000 ಆಗೋಯ್ತು. ಅದೇ 20 ವರ್ಷಕ್ಕೆ ಇಟ್ಟಾಗ 60,000,
ಅದೇ 30 ವರ್ಷಕ್ಕಿಟ್ಟಾಗ 1,20,000 ಸರ್. 30 ವರ್ಷಕ್ಕೆ ನೀವು 1,20,000 ತಗೊಳ್ಳೋದು ನಾವು ಒಂದು ವಾರದಲ್ಲೇ ತಗೊಳ್ತಿದ್ದೀವಿ ಸರ್. ನೋಡಿ ಸರ್, ನಂದು ಹೋದ್ ವಾರದ ಇನ್ಕಮ್, ಒಂದು ವಾರದ ಇನ್ಕಮ್ 1,78,000 ಬಂದಿದೆ ನೋಡಿ ಸರ್ ಅಂತ ಹೇಳಿ ನಮಗೆ ಅಮೌಂಟ್ ಬಂದಿರೋಂಥದ್ನ ಅವರಿಗೆ ತೋರಿಸಿ ಹೇಳಿ ನಾವು ಅವ್ರನ್ನ ಲಾಗಿನ್ ಮಾಡ್ಕೊಳ್ಳೋ ಕಡೆ ಗಮನ ಹೇಳ್ಕೋಬಹುದು. ಹಾಗೆ ಅವರಿಗೂ ಹೇಳ್ಬೋದು ಸರ್, ನೀವು ಮಾಡುವಂತ ಕೆಲ್ಸದಲ್ಲಿ ನಿಮಗೆ ಇನ್ಸೂರೆನ್ಸ್ ಅನ್ನೋದು ಏನಾದ್ರು ಇದೆಯಾ ಸರ್ ಅಂತ ಕೇಳ್ಬೋದು. ಹಾಗೆ ನಮಗೆ ಸರ್ ನಾವು ಈ ಕಂಪ್ನಿಲಿ ವರ್ಕ್ ಮಾಡೋದೇ ಒಂದ್ ಧೈರ್ಯ ಸರ್. ಯಾಕೆ ಅಂತಂದ್ರೆ ನಮಗೆ 1,00,000ದಿಂದ 20,00,000ದವರೆಗೆ ಇನ್ಸೂರೆನ್ಸ್ ಅನ್ನೋದು ಉಂಟು ಸರ್. ನನ್ನ ಫ್ಯಾಮಿಲಿಲಿ ಈಗ ನನಗೆ ಏನಾದ್ರು ಆಯ್ತು ಸರ್, ನಿಮ್ಮ ಮನೇಲಿ ಒಂದಲ್ಲ ಎರಡಲ್ಲ 3 ಮಕ್ಳಿದೆ ಸರ್, ನೀವೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಸರ್, ಏನು ಆಗದೆ ಇರ್ಲಿ ದೇವ್ರ ದಯದಿಂದ, ಆದ್ರೆ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಆಗ ನಿಮ್ಮ ವೈಫು ನಿಮ್ಮ ಮಕ್ಕಳನ್ನ ಯಾರ್ ಕಾಪಾಡ್ತಾರೆ ಸರ್, ಯಾರ್ ನೋಡ್ಕೊಳ್ತಾರೆ ಸರ್? ಹೋಗ್ಲಿ, ಅವ್ರಿಗೆ ಏನ್ ಕೂಡಿಟ್ಟಿದೀರಾ ನೀವು? ಅವ್ರಿಗೆ ಎಷ್ಟು ದುಡ್ಡನ್ನ ಅರ್ನ ಮಾಡಿ ಇಟ್ಟಿದ್ದೀರಾ? ಲೈಫ್ ಲಾಂಗ್ ಕುತ್ಕೊಂಡ್ ತಿನ್ನಕ್ಕೆ, ಅಥವಾ ಒಂದ್ ಮನೆ ಬಾಡಿಗೆ ಬರುತ್ತೆ ಅನ್ನಂಗ್ ಉಂಟಾ ಸರ್? ಅಥವಾ ಏನಾದ್ರೂ ಅವ್ರ ಬ್ಯಾಂಕ್ ಅಲ್ಲಿ ದುಡ್ಡನ್ನ ಮಾಡಿಟ್ಟಿದೀರಾ ಸರ್? ಇಲ್ಲ ಅಲ್ವಾ? ಆದ್ರೆ ನಮ್ಮ ಕಂಪನಿಲಿ ಈಗ ನನ್ಗೆ ಸರ್, ನಾನ್ ಇದ್ದೀನಿ ಸರ್, ನನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನನ್ ಒಂದಲ್ಲ ಎರಡಲ್ಲ 3 ಮಕ್ಳಿಗೆ ನನ್ನ ಕಂಪನಿ ನನ್ನ ಮಕ್ಳಿಗೆ ಸೆಕೆಂಡ್ PU ತನಕ ಎಜುಕೇಶನ್ ಕೊಡುತ್ತೆ ಸರ್. ಈಗ ಯಾವ್ದೇ ಮನೇಲಿ ನಾವು ಚಿಕ್ಕ ಮಕ್ಳು ಇರ್ತಾರೆ, ದೊಡ್ಡ ಮಕ್ಳು ಇದ್ರೆ ಪರವಾಗಿಲ್ಲ, ಚಿಕ್ಕ ಮಕ್ಳು ಇರ್ತಾರೆ ಅಲ್ವಾ ಸರ್, ಅವ್ರಿಗೆ ಕಂಪ್ನಿನೇ ಎಜುಕೇಶನ್ ಕೊಡುತ್ತೆ. ನನ್ನ ಫ್ಯಾಮಿಲಿ ಏನ್ ನನಗೆ ID ಅಮೌಂಟ್ ಬರ್ತಿತ್ತು ಅದನ್ನ ನನ್ನ ಫ್ಯಾಮಿಲಿಗೆ ಕೊಡ್ತಾ ಹೋಗುತ್ತೆ ಸರ್. ಎಜುಕೇಶನ್ ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸರ್? ನಾವಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ? ಫ್ಯಾಮಿಲಿ ಯಾರಾದ್ರೂ ನೋಡ್ಕೊಳ್ತಾರ ಸರ್? 4 ದಿನ ಬರ್ತಾರೆ, ಕಣ್ಣೀರ್ ಹಾಕ್ತಾರೆ, ಹೋಗ್ತಾರೆ, ಹೊರ್ತು ಫ್ಯಾಮಿಲಿ ನೋಡ್ಕೊಳಲ್ಲ ಅಲ್ವಾ ಸರ್ ಅಂತ ಹೇಳಿ ಅವ್ರಿಗೆ ಇದ್ರ ಬಗ್ಗೆ ತಿಳಿಸ್ಬೋದು. ಮತ್ತೆ ನಮ್ಮ ಕಂಪನಿ ಬಗ್ಗೆ ಧೈರ್ಯವಾಗಿ ಯಾರಿಗೆ ಬೇಕಾದ್ರೂ ನಾವು ಹೇಳ್ಬೋದು. ಎಷ್ಟೋ ಜನ ಕಂಪನಿ ಹೆಸರು ಹೇಳಕ್ಕೆ ಎದ್ರುಕೊಂಡ್ ಸಾಯ್ತಿರ್ತಾರೆ. ಕಂಪನಿಯ ಬಗ್ಗೆ ನಾವು ಧೈರ್ಯವಾಗಿ ಹೇಳ್ಬೋದು. ಯಾಕೆಂದ್ರೆ ಕೋಟಿಗಟ್ಲೆ ಬಿಸ್ನೆಸ್ ಕೊಡ್ತಾ ಇದೆ. ನಾವು ನಮಗೆ ನಮ್ ಕೈಯಲ್ಲಿ ಈಗ ಲಕ್ಷಾಂತರ ರೂಪಾಯಿ ದುಡ್ಡಿದೆ ಅಂದ್ರೆ ಕೊಡ್ತಾ ಇರೋವಂತಂದು ದೇವಾಲಯ. ಅದು ಧೈರ್ಯವಾಗಿ ಹೇಳೋಣ, ಯಾಕೆ ಹೆದರ್ಕೋಬೇಕು? ನಮ್ಮ ಅಪ್ಲೇನ್ ಹೇಳಿದಾರೆ ಯಾರಿಗೂ ಹೇಳ್ಬಾರ್ದು, ಕಂಪ್ನಿ ಹೆಸರನ್ನ ಸಡನ್ ಹೇಳ್ಬಿಡ್ಬೇಡಿ ಅಂತ ಹೇಳಿದಾರೆ, ಅದ್ಕೆ ಹೇಳಿಲ್ಲ. ಯಾಕೆ ಹೇಳ್ಬಾರ್ದು? ಕೇಳಿದ್ರೆ ಧೈರ್ಯವಾಗಿ ಹೇಳಿ, ಎದ್ರುಕೊಳ್ಳುವಂತದ್ದೇನಿದೆ? ನಮ್ಮ ಕಂಪ್ನಿ ಚಿಕ್ಕಮಂಗ್ಳೂರಲ್ಲಿ ಇದೆ, ನಮ್ಮ MD ಅಫ್ಸರ್ ಹಿಂದೂಸ್ತಾನಿ ಸರ್ ಅಂತ ಹೇಳಿ. ಯಾಕೆಂದ್ರೆ ಎಷ್ಟೋ ಜನ ಅಯ್ಯೋ ಅವ್ರು ಸೇರ್ಕೊಳ್ತಾ ಇದ್ರು ಮೇಡಮ್, ಸೇರ್ಕೊಳ್ಳೋಣ ಅಂತಿದ್ರು ಅವರು, ಆದ್ರೆ ಅವರು ಮುಸ್ಲಿಂ ಅವರು ಅಂತೇಳಿ ಅವ್ರು ಸೇರ್ಕೊಳ್ಳೇ ಇಲ್ಲ ಮೇಡಮ್. ಯಾಕೆ? ಅವರು ಮನುಷ್ಯರೇ ತಾನೆ, ಅವರು ನಮ್ ತರನೇ ಮನುಷ್ಯರು ತಾನೆ. ಇಡೀ ಅವರು ಅವರ ಜನ್ಮ ಇದು ಮಾತ್ರ ಅವ್ರು ಮುಸ್ಲಿಂ ಆಗಿರ್ಬೋದು, ಆದ್ರೆ ಪ್ರತಿ ಒಂದು ನಮ್ಮ ಕನ್ನಡದಕ್ಕೋಸ್ಕರನೇ ಮಿಡಿಯುವಂತ ಹೃದಯ ಅದು. ಪ್ರತಿಯೊಂದು ಹಬ್ಬ ಹುಣ್ಣಿಮೆ ಕನ್ನಡದ ಏನೇ ಒಂದಿರ್ಲಿ ಅದನ್ನ ಕನ್ನಡದಲ್ಲಿ ಅವರು ಆಚರಿಸ್ತಾರಲ್ವಾ? ಕನ್ನಡ ರಾಷ್ಟ್ರಗೀತೆ ಹಾಡ್ತಾರೆ ಅಲ್ವಾ? ನಮ್ಮ ಜೊತೆನೆ ನಮ್ಗೆ ಕೈ ಕೊಟ್ಟು ಕುಲ್ಕಿ ನಮ್ ಜೊತೆ ಕೂತು ಊಟ ಮಾಡ್ತಾರಲ್ವಾ? ಅಂತದ್ರಲ್ಲಿ ಯಾಕೆ ಇದ್ ಮಾಡ್ಬೇಕು? ಅವರು ಮನುಷ್ಯರೇ ಅಲ್ವಾ? ಅದ್ರಿಂದ ನಾವು ಧೈರ್ಯವಾಗಿ ಅವರಿಗೆ ಹೇಳ್ಬೋದು, ಸರ್ ನಾವು ಮನುಷ್ಯರೇ, ನೀವು ಮನುಷ್ಯ, ಹರಿತಾ ಇರೋದು ಎಲ್ಲರ ಮೈಯಲ್ಲೂ ರಕ್ತ, ಅದ್ರಿಂದ ಏನ್ ಸರ್ ಜಾತಿ ಕಟ್ಕೊಂಡು ಏನಾಗ್ಬೇಕು? ನಮಗೆ ಅವರು ಕೋಟಿ ಕೊಡ್ತಾ ಇದಾರೆ ಸರ್. ಹೋಗ್ಲಿ ಸರ್, ಬೇಡ, ನೀವೇ ಒಂದು ಕಂಪ್ನಿ ಕಟ್ಟಿ ಒಬ್ಬ ಕಂಪ್ನಿ ಮಾಲೀಕ ಆಗಿ ಸರ್, ನಾವ್ ಅವ್ರ ಕಂಪ್ನಿ ಬಿಟ್ಟು ಬಂದು ನಿಮ್ಮ ಕಂಪ್ನಿಗೆ ನಾವು ಜಾಯಿನ್ ಆಗಿ ಕೆಲ್ಸ ಮಾಡ್ತೀವಿ ಸರ್. ಅಲ್ಲಿ ಗಂಟ ನಮ್ಗೆ ಅವಶ್ಯಕತೆ ಇದೆ ಸರ್, ದುಡ್ಡಿನ ಅವಶ್ಯಕತೆ ಇದೆ, ನಾವ್ ಅಲ್ಲೇ ವರ್ಕ್ ಮಾಡ್ತೀವಿ ಸರ್ ಅಂತ ಹೇಳ್ಬೋದು. ಹಾಗೆ ನಮ್ಮ ಕಂಪ್ನಿ ಗೌರ್ಮೆಂಟ್ ಅಪ್ರೂವ್ಡ್ ಆಗಿದೆ. ಚೂರ್ ದೊಡ್ಡದ್ ಮಾಡಿ ಮ್ಯಾಮ್. ಓಕೆ, ಗೌರ್ಮೆಂಟ್ ಅಪ್ರೂವ್ಡ್ ಆಗಿದೆ. ಹಾಗೆ ಮೋರ್ ದೆನ್ 4 lakh ಡಿಸ್ಟ್ರಿಬ್ಯೂಟರ್, 4 ಲಕ್ಷಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ ನಮ್ಮ ಕಂಪ್ನಿಲಿ ಇದ್ದಾರೆ. ಹಾಗೆ ಓನ್ ಹೆಡ್ ಆಫೀಸ್ ಇದೆ. ಹಾಗೆ ಮ್ಯಾನುಫ್ಯಾಕ್ಚರ್ ಪ್ಲಾಟ್ ಕೂಡ ನಮ್ಮ ಕಂಪ್ನಿ ಇದೆ. ಹಾಗೆ 25 ಡೈಮಂಡ್ ವಿತ್ 7 years ಅಲ್ಲಿ 25 ಜನಕ್ಕಿಂತ ಹೆಚ್ಚು ಡೈಮಂಡ್ಸ್ ಇದಾರೆ ಸರ್ ಅಂತ ಹೇಳ್ಬೋದು. ಹಾಗೆ 1,000 ಲಖ್ಪತಿಸ್ಗಳಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಕಂಪನಿಲಿ ಏನೇ ಒಂದು ಟ್ರಿಪ್ ಕೊಟ್ರು ಕೂಡ, ದುಬೈ ಇರ್ಬೋದು, ಥೈಲ್ಯಾಂಡ್, ಶ್ರೀಲಂಕಾ, ಮಲೇಷಿಯಾ, ಈ ತರ ಎಲ್ಲಾ ಟ್ರಿಪ್ಗಳನ್ನು ಕೂಡ ಅಚೀವ್ಮೆಂಟ್ ಮಾಡಿದೆ, ಕರ್ಕೊಂಡೋಗಿ ಬಂದಿದ್ದಾರೆ ಅಂತ ಹೇಳ್ಬೋದು. ಓನ್ ಕಾರ್ಪೊರೇಟ್ ಆಫೀಸ್ ಇದೆ ಡೆಲ್ಲಿಲಿ ಅಂತ ಹೇಳ್ಬೋದು. ಹಾಗೆ 55ಕ್ಕಿಂತ ಹೆಚ್ಚು ಫ್ರಾಂಚೈಸಿಗಳಿದೆ, 2 ವೇರ್ ಹೌಸ್ ಇದೆ ಅಂತ ಹೇಳ್ಬೋದು. ಹಾಗೆ 20 ಸ್ಟೇಟ್ ಲೆವೆಲ್ ಅಲ್ಲಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಇದೆ ಸರ್ ಅಂತ ಎಲ್ಲಾನು ನಾವು ಅವರಿಗೆ ಹೇಳ್ಬೋದು. ನೆಕ್ಸ್ಟ್
ಹಾಗೆ ಅವರಿಗೆ ಹಲವಾರು ಅವಾರ್ಡ್ಗಳು ಸಿಕ್ಕಿದೆ. ಹಾಗೆ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ, ರಾಷ್ಟ್ರೀಯ ಪದ್ಮಭೂಷಣ ಅವಾರ್ಡ್ ಸಿಕ್ಕಿದೆ, ಹಾಗೆ ಬಿಸ್ನೆಸ್ ಐಕಾನ್ ಅವಾರ್ಡ್ ಸಿಕ್ಕಿದೆ, ವಿಜಯರತ್ನ ಅವಾರ್ಡು, 02 ಹೀರೋ ಇರ್ಬೋದು, ನಾನು ನನ್ನ ಸಾಧನೆ ಇರ್ಬೋದು, ಈ ತರ ಎಲ್ಲಾ ಅವಾರ್ಡ್ಗಳು ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಸಿಕ್ಕಿದೆ ಸರ್ ಅಂತ ಹೇಳಿ ಫೋಟೋಸ್ನೆಲ್ಲ ನಾವು ಅವರಿಗೆ ತೋರಿಸ್ಬೋದು. ಇವರಿಗೆಲ್ಲ ನೋಡಿ ಪ್ಲಾಟ್ಫಾರ್ಮ್ ಸಿಕ್ತು. ಈಗ ನೇಹಾ ಕಾಕರ್ ಆಗಿರ್ಬೋದು, ಯಶ್ ಇರ್ಬೋದು, ಧೋನಿ ಇರ್ಬೋದು, ದೇವೇಗೌಡ್ರು ಇರ್ಬೋದು, ಅಥವಾ ಅಮಿತಾಬ್ ಬಚ್ಚನ್ ಇರ್ಬೋದು, ಇವ್ರನ್ನೆಲ್ಲ ನಾವು ಬರೀ ಕೇಳಿ ನೋಡಿದೀವಿ ಹೊರತು ಇವ್ರದ್ದು ಹಿಂದಿನ ಇದು ಏನು ಅನ್ನೋದು ನಮಗ್ ಗೊತ್ತಿಲ್ಲ. ಅಥವಾ ಇವ್ರ ಸ್ವಂತ ದುಡಿಮೆಯಿಂದ ಬಂದ್ರ, ಅಥವಾ ಇವ್ರ ಅಪ್ಪ ಇವ್ರ ಅಜ್ಜಿ ತಾತ ನಾಸ್ತಿಯಿಂದ ಬಂದ್ರ ಟ್ಯಾಲೆಂಟ್ ಸಿಕ್ತ, ಇವ್ರಿಗೆ ಅದೆಲ್ಲ ನಮ್ಗೇನ್ ಗೊತ್ತಿದೆ ಅಲ್ವಾ. ಹಂಗಾಗಿ ಇವ್ರ ಅವಶ್ಯಕತೆ ನಮ್ಗಿಲ್ಲ. ಹೇಳ್ಬೋದಷ್ಟೇ ಇವ್ರನ್ನೆಲ್ಲ ಈ ತರ ಟ್ಯಾಲೆಂಟ್ ಇರೋರು ಇವ್ರು ಅಂತ ಹೇಳ್ಬೋದು. ಆದ್ರೆ ಇವರ ಹಿಂದಿನ ಚರಿತ್ರೆ ನಮ್ಗೆ ಗೊತ್ತಿರಕ್ಕಿಲ್ಲ. ಇವ್ರು ಅವರೇ ದುಡ್ಡಲ್ಲಿ ದುಡ್ಮೆಲಿ ದುಡ್ದು ಈ ತರ ಅವ್ರಿಗೆ ಟ್ಯಾಲೆಂಟ್ ಸಿಗ್ತಾ, ಅಥವಾ ಫ್ಯಾಮಿಲಿಯಲ್ಲಿ ಇರ್ಬೋದು, ಅವ್ರಪ್ಪ ಕೋಟ್ಯಾಧಿಪತಿ ಆಗಿರ್ತಾರೆ, ಅಥವಾ ಅವ್ರ ಅಜ್ಜಿ ತಾತ ನಾಸ್ತಿ ಇರುತ್ತೆ, ಅವ್ರ ಟ್ಯಾಲೆಂಟಲ್ ಆದ್ರು. ಸರ್ ಇವ್ರದ್ದು ನಮಗೆ ಬೇಡ ಸರ್. ಆದ್ರೆ ₹1 ಹಿಡ್ದು ಅವರು ಸೈಕಲ್ ಅಲ್ಲಿ ಓಡಾಡ್ತಿದ್ದವ್ರಂತವ್ರು ಎಲ್ಲ ನಮ್ ಕಣ್ಮುಂದೆ ಇದ್ದಾರೆ ಸರ್. ಬಡತನ ನಮ್ ಕಣ್ಮುಂದೆ ಇದ್ದಾರೆ ಸರ್. ಅಂತವ್ರನ್ನ ನಾನ್ ನಿಮ್ಗೆ ಪರಿಚಯ ಮಾಡಿಸ್ತೀನಿ ನೋಡಿ ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್. ಎಸ್, ಇವ್ರಗಳನ್ನ ನಾವು ಉದಾಹರಣೆ ಇಟ್ಕೊಂಡು ತೋರಿಸ್ಬೋದು. ನೋಡಿ ಸರ್, ಇವ್ರಿಲ್ಲಿ ನಮ್ಮ ಮುಂದೆನೆ ಇರೋಂತಾರು ಸರ್. ನಾವ್ ಡೈಲಿ ಇವ್ರನ್ನ ನೋಡ್ತಾ ಇರ್ತೀವಿ ಸರ್. ಕೋಟಿಗಟ್ಲೆ ಅರ್ನ ಮಾಡಿರೋ ಸರ್ ಇವರು. ಕೋಟಿಗಟ್ಲೆ ಕಾರ್ ತಗೊಂಡಿದ್ದಾರೆ, ಕೋಟಿಗಟ್ಲೆ ಮನೆ ಕಟ್ಟಿದ್ದಾರೆ, ಕೋಟಿ ಮನೆ ಕಟ್ತಾ ಇರೋರು ಇದಾರೆ ಸರ್. ಇವ್ರನ್ನೆಲ್ಲ ನೋಡಿ ನಾವು ಮುಂದೆ ಹೋಗ್ಬೇಕು ಸರ್. ಇವ್ರು ನಮಗೆ ಉದಾಹರಣೆ ಸರ್. ಇವರಿಂದ ನಾವು ಇವ್ರ ತರನೇ ಆಗ್ಬೇಕು ಅಂತ ನಾವು ಬೆಳಿತಾ ಇದ್ದೀವಿ ಸರ್. ಇವರೆಲ್ಲ ನಮ್ ಕಣ್ಮುಂದೆ ಇರೋರೆ ಸರ್. ನಮ್ಮ ಕಂಪ್ನಿಲೇ ಇದ್ದಾರೆ. ಪ್ರತಿ ವಾರ ಇನ್ಕಮ್ ಲಕ್ಷಗಟ್ಲೆ ಇನ್ಕಮ್ ಬರ್ತಾ ಇದೆ ಸರ್ ಇವ್ರಿಗೆ. ಒಂದು ಸಲ ನೀವು ನಮ್ಮ ಕಂಪ್ನಿ ಫಂಕ್ಷನ್ಗೆ ಬನ್ನಿ ಸರ್, ಗೊತ್ತಾಗುತ್ತೆ ಅಂತ ಹೇಳಿ ಇವ್ರನ್ನೆಲ್ಲ ನಾವು ಉದಾಹರಣೆ ಇಟ್ಕೊಂಡು ಅವರಿಗೆ ತೋರಿಸ್ಬೋದು. ನಾವು ಯಾರ್ದೇ ಮನೆಗೆ ಹೋಗ್ಬೇಕಾದ್ರು ಅಂದ್ರೆ ನಾವು ಫಸ್ಟ್ 10 ಲೀಸ್ಟ್ ಮಾಡ್ಬೇಕು. 10 ಜನದ್ದು ಲೀಸ್ಟ್ ಮಾಡ್ಬೇಕು. ನಾವ್ ಯಾರ್ ಮನೆಗೆ ಫಸ್ಟ್ ಹೋಯ್ತಿವಿ ಅವ್ರ ಹೆಸರು ಫಸ್ಟ್ ಇರ್ಬೇಕು. ನೆಕ್ಸ್ಟ್, ಈಗ ನಾನ್ ನೇತ್ರನ್ ಮನೆಗೆ ಹೋಗ್ತೀನಿ ಅಂದಾಗ ನೇತ್ರ ಅನ್ನೋ ನೇಮು ಮೇಲಿರ್ಬೇಕು. ಇನ್ನ 9 ಜನನ ಹೆಸರು ಕೆಳಗಡೆ ಇರ್ಬೇಕು. ನೆಕ್ಸ್ಟ್ ಈ ಪೇಪರ್ನ ಬಿಟ್ಟು ನೆಕ್ಸ್ಟ್ ಪೇಪರ್ಗೆ ಇನ್ನೊಬ್ರ ಮನೆಗೆ ಯಾರ್ ನಾವು ಹೋಯ್ತಿವಿ ಅವ್ರ ಹೆಸರು ಫಸ್ಟ್ ಇರ್ಬೇಕು. ಆ ತರ ನಾವು ಒಂದು ಲೀಸ್ಟ್ ನ ಫಸ್ಟ್ ಮಾಡ್ಕೊಂಡು ನಾವ್ ಯಾರ್ ಮನೆಗೆ ಹೋಯ್ತಿವೋ ಅವ್ರಿಗೆ ತೋರಿಸ್ಬೋದು. ನೋಡಿ ಇಲ್ಲಿ ನಾನ್ ನಿಮ್ಮ ಲಿಸ್ಟ್ ಮಾಡಿದೀನಿ. ನೀವು ನನಗೆ ತುಂಬಾ ಪರಿಚಯಿಸ್ತಾರಲ್ವಾ, ನೀವು ನನಗೆ ಬೇಕಾದವರು. ನಿಮ್ಮಿಂದ ನಾನು ಬೆಳಿಬಹುದು, ನನ್ನಿಂದ ನೀವು ಬೆಳಿಬಹುದು. ನೀವು ನನ್ ಜೊತೆ ಇದ್ರೆ ನಾನು ಬೆಳಿತೀನಿ ಅನ್ನೋ ನಂಬಿಕೆ ನನ್ಗಿದೆ. ನೀವು ನನಗ್ ಬೆಸ್ಟ್ ಫ್ರೆಂಡ್ ಅಥವಾ ಬೆಸ್ಟ್ ರಿಲೇಟಿವ್ ಏನಾದ್ರು ಹೇಳ್ಬೋದು. ಬೆಸ್ಟ್ ಫ್ರೆಂಡ್ ಅಲ್ವಾ, ನಿನ್ನಿಂದ ನನ್ಗೆ ಏನಾದ್ರು ಒಂದು ಹೆಲ್ಪ್ ಆಗುತ್ತೆ ಅಂತ ನಿನ್ನನ್ನು ನಾನು ಆಯ್ಕೆ ಮಾಡ್ಕೊಂಡಿದೀನಿ, ಚಾಯ್ಸ್ ಮಾಡ್ಕೊಂಡಿದೀನಿ. ನೋಡಿಲ್ಲಿ ಅಂತ ಹೇಳಿ ಫಸ್ಟ್ 9 ಜನನ ಹೆಸರು ಕೆಳಗೆ ಹಾಕಿದೀನಿ. ಫಸ್ಟ್ ನಿನ್ನ ಹೆಸರನ್ನೇ ಹಾಕಿದೀನಿ ನಾನು. ನಾವಿಬ್ರು ಸೇರಿ ಇದ್ರಲ್ಲಿ ಮುಂದುವರೆದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೋದಲ್ವಾ ಅಂತ ಹೇಳಿ ಅವ್ರಿಗೆ ಇದನ್ನ ತೋರಿಸಿ ಅವ್ರನ್ನ ಈ ಬಿಸ್ನೆಸ್ ಅಲ್ಲಿ ಕರ್ಕೊಂಡ್ ಬರ್ಬೋದು. ಪ್ರತಿಯೊಬ್ರು ಮನೆಗೆ ಹೋದವ್ರ ಮನೆಗೆಲ್ಲ ನಾವ್ ಇದೇ ರೀತಿ ಹೇಳ್ಬೇಕು. ಅದೇ ಫಸ್ಟ್ ನಾವ್ ಲೀಸ್ಟ್ ಮಾಡಿರ್ತೀವಲ್ಲ, ಎ ಕ್ಯಾಟಗರಿ ಬಿ ಕ್ಯಾಟಗರಿ ಅಂತೇಳಿ ನಾವ್ ಯಾರು ಲೀಸ್ಟ್ ಹಾಕಿರ್ತೀವಿ ಅವ್ರದನ್ನ ಅವರಿಗೆ ತೋರಿಸ್ತಾ ಹೋಗ್ಬೇಕು. ನಾವ್ ಯಾರ ಮನೆಗೆ ಫಸ್ಟ್ ಹೋಯ್ತೀವಿ ಅವ್ರ ಹೆಸರು ಫಸ್ಟ್ ಅಲ್ಲಿ ಇರ್ಬೇಕು. ಓಕೆ, ನಾವ್ ಯಾರ್ದೇ ಮನೆಗೆ ಹೋದ್ರು ಯಾರ್ ಮನೆಗೆ ಫಸ್ಟ್ ಅವ್ರಿಗೆ ಕ್ಯಾಟ್ಲಾಗ್ ಒಂದು ಕಿಟ್ನ ಅವರು ಸೇಲ್ ಮಾಡಿಯೇ ಬರ್ಬೇಕು. ಯಾಕೆಂದ್ರೆ ಅದನ್ನ ಅವರಿಗೆ ನಾವು ಕೊಟ್ಟು ಬಂದಾಗ ಅವ್ರು ಸುಮ್ನೆ ಕೂತಿದ್ವಾಗ್ಲೂನು ಅದನ್ನ ತಿರುವಿ ಹಾಕ್ತಾ ಇರ್ತಾರೆ, ಇದ್ರಲ್ಲಿ ಏನಿರ್ಬೋದು ಅಂತ. ಆಗ ಸುಮ್ನೆ ಕೂತಿದಾಗ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ತಾರೆ, ಓದ್ಕೊಳ್ತಾರೆ, ಆಗ ನಮ್ಮ ಕಂಪ್ನಿ ಬಗ್ಗೆ ತಿಳ್ಕೊಳ್ತಾರೆ. ಹಾಗೆ ಅಚೀವ್ಮೆಂಟ್ ಮಾಡಿರೋರ್ ಫೋಟೋಸ್ ಕೂಡ ಅದ್ರಲ್ಲಿ ಇರುತ್ತೆ. ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಖಂಡಿತ ಮನ್ಸು ಚೇಂಜ್ ಆಗೇ ಆಗುತ್ತೆ. ಯಾರ್ದೇ ಮನೆಗೆ ಹೋದ್ರು ನಾವು ಸುಮ್ನೆ ವಾಪಸ್ ಬರ್ಲೇಬಾರ್ದು. ಅಟ್ಲೀಸ್ಟ್ ಒಂದು ಕಿಟ್ನಾದ್ರೂ ನಾವು ಸೇಲ್ ಮಾಡಿ ಬರ್ಲೇಬೇಕು. ಅಬ್ದುಲ್ ಕಲಾಂ ಹೇಳಿದಾರಲ್ವಾ, ಇದೊಂದು 5 ನುಡಿ ಮುತ್ತುಗಳು ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಐ ಆಮ್ ದ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಇಸ್ ದ ಆಲ್ವಾಸ್ ವಿತ್ ಮೀ, ಐ ಆಮ್ ದ ವಿನ್ನರ್, ಟುಡೇ ಇಸ್ ಮೈ ಡೇ. ನಿಜವಾಗ್ಲೂ ಇದು ಪ್ರತಿಯೊಬ್ಬ ಮನುಷ್ಯನು ದಿನ ಬೆಳಗಾದ್ರೆ ಎದ್ದು ಹೇಳ್ಕೋಬೇಕಾದಂತ ಪದಗಳಿವೆ. ಯಾಕೆಂತಂದ್ರೆ ಇವತ್ತು ನಾವು ಮಲಗಿದೀವಿ, ನಾಳೆ ಬೆಳಿಗ್ಗೆ ಹೇಳ್ತೀವೋ ಇಲ್ವೋ ಅದ್ ದೇವ್ರೊಬ್ಬನಿಗೆ ಗೊತ್ತು. ಮಾಡೋದಿಲ್ಲ ನಾವ್ ಎದ್ದು ಅಂತ ಹೇಳಿದ್ರೆ ನಿಜವಾಗ್ಲೂ ನಾವ್ ಗ್ರೇಟ್ ಅಂತಾನೆ.
ಇವತ್ತಿದ್ದ ಮನುಷ್ಯ ಇನ್ನೊಂದು ಕ್ಷಣದಲ್ಲಿ ಇಲ್ಲ ಅಂದಾಗ ಇವತ್ತಿನ ದಿನ ನಂದು, ಇವತ್ ಎದ್ದಿದೀನಿ, ಇವತ್ ಏನ್ ಮಾಡ್ಬೇಕು ಅದನ್ನೆಲ್ಲ ನಾವು ಗಳಿಸ್ಕೋಬಹುದು. ಇವತ್ತೊಂದು ನಾನು ಏನ್ ಮಾಡ್ತೀನಿ ಅದ್ ಮಾತ್ರ ನಂದು ಅಂತ ನಾವು ಡೈಲಿ ಇದನ್ನ ನೆನಪಿಸ್ಕೊಂಡು ಮಲಗ್ಬೇಕು. ನೆನಪಿಸ್ಕೊಂಡು ಬೆಳಗ್ಗೆ ಎದ್ದಾಗ ದೇವರಿಗೆ ಇದನ್ನ ನೆನಪಿಸಿ ದೇವ್ರಿಗೆ ಒಂದ್ ಕೈ ಮುಗಿಬೇಕು. ಜೆಂಟ್ಸ್, ಇವತ್ತಿನ ಝೂಮ್ ಸೆಷನ್ ಹೀರೋಯಿನ್ ನಮ್ಮ ನೇತ್ರ ಮ್ಯಾಮ್ ಅಂತ ಹೇಳ್ಬೋದು. ಕ್ಲೋಸಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾವು ಬಂದಿದಂತ ಸ್ಟಾರ್ಟಿಂಗ್ ಅಲ್ಲಿ ನಲ್ಲಿ ಕ್ಲೋಸಿಂಗ್ ಸ್ಪೀಚ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಕಂಪನಿಯ ಟಾಪ್ ಲೆಜೆಂಡ್ಸ್ ಗಳು, ರೂಬಿ ಡೈಮಂಡ್, ಡಬಲ್ ಡೈಮಂಡ್ಸ್ ಅವರೇ ಮಾತಾಡ್ಬೇಕಿತ್ತು. ಸೊ ಅವ್ರು ಬಿಟ್ರೆ ನಾರ್ಮಲ್ ಯಾರು ಕೂಡ ಕ್ಲೋಸಿಂಗ್ ಸ್ಪೀಚ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಕಂಪನಿ ಲೆವೆಲ್ ಅಲ್ಲೂ ಕೂಡ ಅವರೇ ಮಾತಾಡ್ತಾ ಇದ್ರು. ಬಟ್ ಈಗೇನಾಗಿದೆ, 9th ರ್ಯಾಂಕ್, 8th ರ್ಯಾಂಕ್, 7th ರ್ಯಾಂಕ್, 6th ರ್ಯಾಂಕ್, 5th ರ್ಯಾಂಕ್, 4th, 3rd ರ್ಯಾಂಕ್ ಕೊಟ್ಟು ಕ್ಲೋಸಿಂಗ್ ಸ್ಪೀಚ್ ನ ಮಾಡ್ತಾರೆ. ಅದು ನಮ್ಮ ಆರ್ಕೆ ಟೀಮ್ ನ ಎಜುಕೇಶನ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಏನ್ ನಮ್ಮ ಆರ್ಕೆ ಟೀಮ್ ಅಲ್ಲಿ ಡೈಲಿ ಝೂಮ್ ಅಂತ ಹೇಳ್ತಾರೆ. ಹೌದು, ಯಾಕೆ ಝೂಮ್ ಡೈಲಿ ಯಾಕೆ ಅಟೆಂಡ್ ಮಾಡ್ಬೇಕು ಅಂದ್ರೆ, ಈ ಒಂದು ಕಲಿಕೆಗೆ ಒತ್ತು ಕೊಡ್ಬೇಕು. ನಾವು ಕಲಿಯೋದಿಕ್ಕೆ ಒತ್ತು ಕೊಡ್ತೀವಿ, ಅಷ್ಟು ನಾವು ಗಳಿಸ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ನನ್ಗೆ ಆ ಟೈಮ್ ಒಂದೊಂದ್ ಟೈಮ್ ನೆನಪಾಗ್ಬಿಡುತ್ತೆ. ಕ್ಲೋಸಿಂಗ್ ಸ್ಪೀಚ್ ಅಂದ್ರೆ ಟಾಪ್ ಲೆಜೆಂಡ್ಸ್ ಸಂತೋಷ್ ಸರೇ ಮಾಡ್ಬೇಕು, ಮಾಯಿ ಸರೇ ಮಾಡ್ಬೇಕು, ಸಂತೋಷ್ ಪಟೇಲ್ ಸರೇ ಮಾಡ್ಬೇಕು ಅಂತಿತ್ತು. ಬಟ್ ನಮ್ ಟೀಮಲ್ಲಿ ಆರ್ಕೆ ಟೀಮಲ್ಲಿ ಎಜುಕೇಶನ್ ಒಂದು ಎಲ್ಲರೂ ಕೂಡ ಒಳ್ಳೊಳ್ಳೆ ಸ್ಪೀಕರ್ಸ್ ಆಗ್ತಾ ಇದ್ದಾರೆ. ಸೊ ಇದು ನಮ್ಮ ಆರ್ಕೆ ಟೀಮಿನ ಎಜುಕೇಶನ್ ಸಿಸ್ಟಮ್ ಅಂತ ಹೇಳ್ಬೋದು. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಸರ್. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದ್ ದಿನ ಒಂದೊಂದ್ ಟಾಪಿಕ್ ನ ಕೊಟ್ಟು ಫೀಲ್ಡ್ ಗೆ ಅಂದ್ರೆ ಅಕಾಡಕ್ ಬಿಡ್ತಾ ಇದ್ದೀರಾ. ಎಸ್, ನೀವ್ ಮಾತಾಡಿ, ನಿಮ್ ಕೈಯಲ್ಲಿ ಆಗತ್ತೆ, ನಿಮ್ ಕಡೆ ಸಾಧ್ಯ ಆಗುತ್ತೆ ಅಂತ ಅವಾಗ ತಲೆ ಕೆಡಿಸ್ಕೊಂಡು ಇದಕ್ಕೇನ್ ಮಾತಾಡ್ಬೇಕು ಅಂತ ಹೇಳಿ ಬರುತ್ತೆ ಮಾತುಗಳು. ಹೇಳ್ತಾ ಇದ್ರು ನಮ್ಮ ನೇತ್ರ ಮ್ಯಾಮ್ ಒಂದೊಂದೇ ಟಾಪಿಕ್ ಅಲ್ಲಿ ಒಂದು ವರ್ಡ್ ಹೇಳ್ತಾ ಇದ್ರು ಅವರು. ಆ ಟೈಮಲ್ಲಿ ನಾನು ಮಾತಾಡ್ತಿದ್ದೆ. ಕಾಯಿನ್ ಬೂತ್ ಅಲ್ಲಿ ಹೋಗಿ ಕ್ಯೂ ನಿಲ್ತಾ ಇದ್ರು. ಹೋಗ್ ₹1 ಕಾಯಿನ್ ಹಾಕಿದ್ರೆ ರೊಯ್ ಅಂತ ಓಡ್ತಿತ್ತು ಅಂತ. ಎಲ್ಲಿ ರೊಯ್ ಅಂತ ಓಡ್ತಿತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೆಕೆಂಡ್ ಟೊಪ ಅಂತ ಹೋಗ್ತಿದ್. ಹಿಂಗ 2 ಮಾತು ಮಾತಾಡೋದ್ರೊಳಗೆ ಆ ಕಾಯಿನ ಕಟ್ಟು. ಅದೇನ್ ಹೇಳ್ತಿದ್ರು ಹಂಗೇನೆ. ಅದು ₹1 ಕಾಯಿನ್ ಹಾಕಿ 1-2 ನಿಮಿಷ, ಹಲೋ ಊಟ ಆಯ್ತಾ, ತಿಂಡಿ ಆಯ್ತಾ, ಎಲ್ಲಿದ್ಯಾ, ಅಷ್ಟಕ್ಕೆ ಕಾಯಿನ್ ಓಡ್ತಿತ್ತು. ಅದೇ ನೀವ್ ಹೇಳ್ದಂಗೆ ರೊಯ್ ಅಂತ ಓಡ್ಬಿಡ್ತಿತ್ತದು. ಸೊ ಆ ಟೈಮ್ ಇತ್ತು. ಸೊ ಆತರ ಒಬ್ಬೊಬ್ರು ಮಾತಲ್ಲಿ ಒಂದೊಂದನ್ನ ಖುಷಿ ಪಡ್ತೀವಿ. ಒಬ್ಬೊಬ್ರು ಎಲ್ಲಾ ಸ್ಪೀಚ್ ಒಂದೇ ತರ ಇರಲ್ಲ. ನೀವ್ ಒಂಥರ ಮಾತಾಡಿದ್ರೆ ಇನ್ನೊಬ್ರು ಒಂಥರ ಮಾತಾಡ್ತಾರೆ. ಒಬ್ಬೊಬ್ರು ಮಾತಾಡ್ಬೇಕಾದ್ರೆ ಒಂದೊಂದ್ ಟಾಪಿಕ್ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಈ ತರ ತುಂಬಾನೇ ಖುಷಿ ಆಗುತ್ತೆ. ಒಬ್ಬೊಬ್ರು ಲೆಜೆಂಡ್ಸ್ ಗಳು ಇವತ್ತು ಬಂದು ಕ್ಲೋಸಿಂಗ್ ಇರ್ಬೋದು, ಎಸ್ಟೆಪ್ ಇರ್ಬೋದು, FIM ಇರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಆರ್ಕೆ ಟೀಮ್ ಅಲ್ಲಿ ಎಷ್ಟು ಸ್ಪೀಕರ್ಸ್ ರೆಡಿ ಆಗಿದ್ದಾರೆ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನೇತ್ರ ಮ್ಯಾಮ್.